Hello students, welcome to RHchemistry. So KCET previous year question series alli so ಮುಂದಿನ ಚಾಪ್ಟರ್ aldehyde ketones and carboxylic acid very important chapter. So 3 ರಿಂದ 4 ಕ್ವೆಶ್ಚನ್ಸ್ ಗಳನ್ನು ಇದರಿಂದ ಕೇಳಬಹುದು. ಸೊ ಲಾಸ್ಟ್ ಇಯರ್ 4 ಕ್ವೆಶ್ಚನ್ ಅನ್ನು ಕೇಳಿದಿದೆ. ಸೊ ಈ ರೀತಿಯಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಗೊತ್ತಿರಲಿ. ಎಸ್, ಸೊ ಕ್ವಿಕ್ ಆಗಿ ಸಿನಾಪ್ಸಿಸ್ ಅನ್ನು ನೋಡೋಣಂತೆ. ಸೊ ಇಲ್ಲಿ ನನ್ನ ಮೇನ್ ಇಂಟೆನ್ಷನ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡೋದಷ್ಟೇ ಆಗಿತ್ತು. ನೀವು ನನ್ನ ಫಸ್ಟ್ ವಿಡಿಯೋ ಸಾಲಿಡ್ ಸ್ಟೇಟನ್ನು ನೋಡಿದರೆ ಅಷ್ಟೇ ಮಾಡಿದ್ದೀನಿ ನಾನು. ಬಟ್ ಅದಾದಮೇಲೆ ವಿದ್ಯಾರ್ಥಿಗಳ ಒಂದು ಇಂಟ್ರೆಸ್ಟ್ ಮೇರೆಗೆ ನಾನು ಸಿನಾಪ್ಸಿಸನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನನಗೆ ಗೊತ್ತು, ಈಗ ಬ್ಲ್ಯಾಕ್ ಸ್ಕ್ರೀನ್ ಹಾಕ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್ ಡೀಟೇಲ್ ಆಗಿ ಅಂತ ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಗೊತ್ತಿರಲಿ, ನನಗಿರುವಂಥ ಟೈಮಲ್ಲಿ ಮತ್ತು ನಿಮಗೆ ಇರುವಂಥ ಎಕ್ಸಾಮಿನೇಷನ್ ಆ ಒಂದು ಟೈಮಲ್ಲಿ ನನಗೆ ಇಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಜಸ್ಟ್ ವಿ ಗ್ಲಾನ್ಸ್ ದ ಸಿನಾಪ್ಸಿಸ್, ದೆನ್ ವಿಲ್ ಸಾಲ್ವ್ ದ ಕ್ವಶನ್ಸ್. ಸೊ ನೀವು ಈ ಸಿನಾಪ್ಸಿಸನ್ನು ನಾನು PDF ಅನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಆಲ್ರೆಡಿ ಈಗ ಆಗಿರುವಂಥ ಎಲ್ಲ ಚಾಪ್ಟರ್ನ ಹಾಕಿದ್ದೀನಿ. ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ಓದಿದ ಮೇಲೆ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ, ರೈಟ್? ಸೊ ಇಲ್ಲಿ ನೋಡಿ, ಸೊ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಅಲ್ಲಿ ಫಸ್ಟ್ ಒನ್ ಫ್ರಮ್ ಆಲ್ಕೋಹಾಲ್, ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್, ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಡಿಹೈಡ್. ಸೊ ಅದೇ ರೀತಿ ಡಿಹೈಡ್ರೋಜಿನೇಷನ್ ಕೂಡ ನೋಡಿ, ಕಾಪರ್ ಇನ್ ಪ್ರೆಸೆನ್ಸ್ ಆಫ್ 573 ಕೆಲ್ವಿನ್. ಆಲ್ಡಿಹೈಡ್ ಚಾಪ್ಟರ್ಗಿಂತ ಮುಂಚೆ ನಾನು ಆಲ್ಕೋಹಾಲ್ ಚಾಪ್ಟರ್ ಮುಗಿಸಿದ್ದೀನಿ, ಹೌದಾ? ಆಲ್ಕೋಹಾಲ್ ಚಾಪ್ಟರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ರೆಸೊನೆನ್ಸ್ ರಿಡಕ್ಷನ್ ಭಾಳ ಇಂಪಾರ್ಟೆಂಟ್. ಇದು ರೆಸೊನೆನ್ಸ್ ರಿಡಕ್ಷನ್ ಒಂದು ಇಂಪಾರ್ಟೆಂಟ್ ಇದರಲ್ಲಿ. ಸೊ ಅಂದರೆ RCOCl ಬೆಂಜಾಯಿಲ್ ಕ್ಲೋರೈಡ್ ಅಂತ ಹೇಳ್ಬೋದು, ಕನ್ವರ್ಟ್ ಇಂಟು ಬೆನ್ಸಾಲ್ಡಿಹೈಡ್. ಸೊ ಹಾಗೇನೆ ಆಸಿಡ್ ಕ್ಲೋರೈಡ್ ಕನ್ವರ್ಟ್ ಇಂಟು ಸೊ ಆಲ್ಡಿಹೈಡ್ಸ್ ಅಂತ ಹೇಳ್ಬೋದು. ರಿಡಕ್ಟಿವ್ ಒಜನಾಲಿಸಿಸ್ ಆಫ್ ಅಲ್ಕೀನ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್. ಗಟರ್ಮನ್ ಕೋಚ್ ಸಿಂಥಸಿಸ್ ನೋಡಿ, ಬೆನ್ಸಾಲ್ಡಿಹೈಡ್ ಬರ್ತದೆ. ಅದೇ ರೀತಿ ಸ್ಟೀಫನ್ಸ್ ರಿಡಕ್ಷನ್ ಕೂಡ ಬೆನ್ಸಾಲ್ಡಿಹೈಡ್ ಫ್ರಮ್ ಸಯನೈಡ್ಸ್ ಬರ್ತದೆ. ಇಟಾರ್ಸ್ ರಿಯಾಕ್ಷನ್ ಕೂಡ, ಸೊ ಕ್ರೋಮೈಲ್ ಕ್ಲೋರೈಡ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್, ಸೊ ಇಲ್ಲೂ ಕೂಡ ಬೆನ್ಸಾಲ್ಡಿಹೈಡ್ ಬರ್ತದೆ. ಇನ್ನು ಕೀಟೋನ್ಸ್ ಅಂತ ಬಂದಾಗ ಆಕ್ಸಿಡೇಷನ್ ಆಫ್ ಸೆಕೆಂಡರಿ ಕೀಟೋನ್ಸ್ ಇರ್ಬೋದು, ಅಥವಾ ಡಿಹೈಡ್ರೋಜಿನೇಷನ್ ಆಫ್ ಸೆಕೆಂಡರಿ ಆಲ್ಕೋಹಾಲ್, ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಫ್ರಮ್ ಆಸಿಡ್ ಕ್ಲೋರೈಡ್ ಹೋಗಬೇಕು ಅಂತಂದ್ರೆ ಸೊ R2CD ಅಂದರೆ ಅಲ್ಕೈಲ್ ಕ್ಯಾಡ್ಮಿಯಂ, ಡೈಅಲ್ಕೈಲ್ ಕ್ಯಾಡ್ಮಿಯಂ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ಬೋದು. ಸೊ ಹೈಡ್ರೇಷನ್ ಆಫ್ ಹೈಯರ್ ಅಲ್ಕೀನ್ಸ್ ಕೂಡ ಪಾಸಿಬಿಲಿಟಿ ಇದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ, ಹೈಡ್ರೇಷನ್ ಆಫ್ ಹೈಯರ್ ಅಲ್ಕೀನ್ಸ್ ಅಥವಾ ಹೈಡ್ರೇಷನ್ ಆಫ್ ಅಲ್ಕೀನ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಡಿಹೈಡ್. ಸೊ ಹೈಯರ್ ಅಲ್ಕೀನ್ಸ್ ತಗೊಂಡಾಗ ನಿಮಗೆ ಕೀಟೋನ್ಸ್ ಬರ್ತದೆ. So then from Friedel-Crafts acylation, see Friedel-Crafts acylation in all these cases, remember you are going to get CH5COCS3, Friedel-Crafts acylation of this benzene ನೋಡಿ, ಹೌದಾ? ಸೊ ಅದಾದಮೇಲೆ ಲೋವರ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಕಂಟೈನಿಂಗ್ ಅಪ್ ಟು 4 ಕಾರ್ಬನ್ ಆಟಮ್ಸ್ ಆರ್ ವಾಟರ್ ಸಾಲ್ಯುಬಲ್, ಯಾಕೆ ಅಂತಲೂ ಕೇಳಿದ್ರು ಒಂದ್ಸಾರಿ. ಸೊ ದಟ್ ಈಸ್ ಡ್ಯೂ ಟು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅನ್ನೋದು ಗೊತ್ತಿರಲಿ. ಇನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಲಿ ಹ್ಯಾಲೋಜಿನೇಷನ್ ಇರ್ಬೋದು, ಹ್ಯಾಲೋಫಾರ್ಮ್, ಇದು ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್ ನಮಗೆ, ಹ್ಯಾಲೋಫಾರ್ಮ್ ರಿಯಾಕ್ಷನ್. ಸೊ ಒಂದು ಪಾಯಿಂಟ್ ಗೊತ್ತಿರಲಿ, ಇದರಲ್ಲಿ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಲ್ಲಿ ದಿಸ್ ರಿಯಾಕ್ಷನ್ ಇಸ್ ಶೋನ್ ಬೈ 2 ಟೈಪ್ಸ್ ಆಫ್ ಕಾಂಪೌಂಡ್. ಒಂದು ಮಿಥೈಲ್ ಕೀಟೋನ್ CH3C ಡಬಲ್ ಬಾಂಡ್ O ಇರಬೇಕು. ಸೊ ದಿಸ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು CHI3, ರಿಮೆಂಬರ್. ಸೊ ಅಯೋಡೋ ಫಾರ್ಮ್ ಅಂತ ಕರಿತೀವಿ, ಅಯೋಡಿನ್ ಇದ್ರೆ. ಸೊ ಇದರಲ್ಲಿ ನಿಮಗೆ NaOH ಇನ್ ಪ್ರೆಸೆನ್ಸ್ ಆಫ್ X2 ಅಂತಲೂ ಕೊಡ್ಬೋದು, ಸೊ ಅಥವಾ NaOI ಅಂತಲೂ ಕೊಡ್ಬೋದು, ಅಥವಾ NaOCl ಅಂತಲೂ ಕೊಡ್ಬೋದು, ಅಂದರೆ ಸೋಡಿಯಂ ಹೈಪೋ ಅಯೋಡೈಟ್ ಅಂತಲೂ ಕೊಡ್ಬೋದು. ಸೊ ಇವು ಯಾವುದೇ ಇದ್ರೂ ಕೂಡ ದಿಸ್ ಇಸ್ ದ ರಿಯೇಜೆಂಟ್ ಕಾಲ್ಡ್ ಆಸ್ ಹ್ಯಾಲೋ ಫಾರ್ಮ್ ಅಥವಾ ಅಯೋಡೋ ಫಾರ್ಮ್ ರಿಯೇಜೆಂಟ್. ಓಕೆ, ಸೊ ಜನರಲಿ ಇದೊಂದು ಗ್ರೂಪ್ ಆಯಿತು. ಇನ್ನೊಂದು ಗ್ರೂಪ್ ಯಾವುದು ಅಂತಂದರೆ ದಿಸ್ ಗ್ರೂಪ್, ರಿಮೆಂಬರ್ ದಿಸ್ ಗ್ರೂಪ್ ಅಂದರೆ ಈ ರೀತಿ ಇರಬೇಕು. ಈಗ CH3 CH2OH ಇದೆ ನಮ್ಮ ಹತ್ರ, ದಿಸ್ ಕ್ಯಾನ್ ಶೋ. ಒಟ್ಟಿನಲ್ಲಿ CHOH ಇರಬೇಕು, ಇದು H2ನೇ ಇರಬೇಕು ಅಂತೇನಿಲ್ಲ. ಈಗ ನೋಡಿ, ಸೆಕೆಂಡರಿ ಆಲ್ಕೋಹಾಲ್ ಕೂಡ ತೋರಿಸ್ತದೆ, CH3 CHOH CH3, ದಿಸ್ ಆಲ್ಸೋ ಕ್ಯಾನ್ ಶೋ ಅಯೋಡೋಫಾರ್ಮ್ ರಿಯಾಕ್ಷನ್. ಯಾಕಂದರೆ ಈ ಗ್ರೂಪ್ ಇದೆ, ಹೌದಾ? ಈ ಗ್ರೂಪ್ ಇದೆ ನೋಡಿ, ರೈಟ್? ಆದರೆ ಪ್ರೊಪನಾಲ್ ತೋರಿಸೋದಿಲ್ಲ. ಪ್ರೊಪನಾಲ್ ಅಂತಂದರೆ CH3 CH2OH ನೋಡಿ, ಇದು ತೋರಿಸೋದಿಲ್ಲ. ಯಾಕಂದರೆ CHOH ಏನಿದೆ ಅದರ ಪಕ್ಕದಲ್ಲಿ ಅಡ್ಜಸೆಂಟ್ ಟು ದಟ್ ದರ್ ಶುಡ್ ಬಿ CH3 ಗ್ರೂಪ್. ಸೊ ಕಾರ್ಬೋನಿಲ್ ಅಥವಾ C ಡಬಲ್ ಬಾಂಡ್ O ಅದರ ಅಡ್ಜಸೆಂಟ್ CH3 ಗ್ರೂಪ್ ಇರಲೇಬೇಕು. ಸೊ ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ ದಿಸ್ ವಿಲ್ ನಾಟ್ ಶೋ ಅಯೋಡೋಫಾರ್ಮ್. ಸೊ ಅಯೋಡೋಫಾರ್ಮ್ ಟೆಸ್ಟ್ ಮೇಲೆ ಬಹಳಷ್ಟು ಸಾರಿ ಕ್ವಶನ್ ಅನ್ನು ಕೇಳಿದ್ದೆ, ಅದನ್ನು ಪ್ರೀವಿಯಸ್ ಇಯರ್ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಎಡಿಷನ್ ರಿಯಾಕ್ಷನ್ ಆಫ್ ಕಾರ್ಬೋನಿಲ್ ಗ್ರೂಪ್. ಸೊ ಎಡಿಷನ್ ರಿಯಾಕ್ಷನ್ ಇವನ್ನೆಲ್ಲ ನೆನ್ಪಿಟ್ಕೋಬೇಕು, ಆಲ್ರೆಡಿ ಇದನ್ನು ನಾವು ಥಿಯರಿದಲ್ಲಿ ಕಲ್ತಿದ್ದೀವಿ. ಇವೆಲ್ಲ ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕ್ಲೆಮೆನ್ಸನ್ಸ್ ರಿಡಕ್ಷನ್. ಸೊ C ಡಬಲ್ ಬಾಂಡ್ ಕನ್ವರ್ಟ್ ಇಂಟು CS2. ಸೊ ಜಿಂಕ್ ಅಮಲ್ಗಮ್ ಇಸ್ ದ ಒನ್ ಇಂಪಾರ್ಟೆಂಟ್ ರಿಯೇಜೆಂಟ್. ಸೊ ಇನ್ನು ಉಲ್ಫಿಕೇಶನ್ ರಿಡಕ್ಷನ್ ಅಂತ ಹೇಳ್ತೀವಿ, NH2 ಇನ್ ಪ್ರೆಸೆನ್ಸ್ ಆಫ್ KOH ಆ್ಯಂಡ್ 200 celsius CS2. ಇಲ್ಲೂ ಕೂಡ C ಡಬಲ್ ಬಾಂಡ್ ಕನ್ವರ್ಟ್ ಇಂಟು CS2. ಇನ್ನು HCN ಎಡಿಷನ್ ಆದಾಗ ಸೈನೋಹೈಡ್ರಿನ್ ಆಗ್ತದೆ, NaHCO3 ಆದಾಗ ಸೋಡಿಯಂ ಬೈಸಲ್ಫೈಟ್ ಅಡಕ್ಟ್ ಬರ್ತದೆ. ಸೊ RMG ಜೊತೆ ರಿಯಾಕ್ಟ್ ಆದಾಗ ನೋಡಿ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಕೋಹಾಲ್. ಅಲ್ಲಿ ಆಲ್ಡಿಹೈಡ್ ಇತ್ತಂದರೆ ಪ್ರೈಮರಿ ಆಲ್ಕೋಹಾಲ್, ಸೊ ಸೆಕೆಂಡರಿ ಆಲ್ಕೋಹಾಲ್ ಇಸ್ ಫಾರ್ಮ್ಡ್ ಬೈ ಕೀಟೋನ್ಸ್. ಇನ್ನು ರಿಪ್ಲೇಸ್ಮೆಂಟ್ ಬೈ ಕಾರ್ಬೋನಿಲ್ ಗ್ರೂಪ್, ಇಲ್ಲಂತೂ ಗೊತ್ತಿದೆ. ಸೊ ಇದನ್ನು ನಾವು ಕಂಡೆನ್ಸೇಷನ್ ರಿಯಾಕ್ಷನ್ ಅಂತಲೂ ಕರಿಬೋದು. NH2 ಜಡ್ ಅಂದರೆ ಯಾವ್ದು ಬೇಕಾದರೂ ಇರ್ಬೋದು, NZ ಯು ಆರ್ ಗೋಯಿಂಗ್ ಟು ಗೆಟ್. ಇನ್ನು ಬಹಳ ಇಂಪಾರ್ಟೆಂಟ್ ಅಂತಂದರೆ ಅಲ್ಡಾಲ್ ಕಂಡೆನ್ಸೇಷನ್. ಅಲ್ಡಾಲ್ ಕಂಡೆನ್ಸೇಷನ್ಗೆ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಏನು, ಅಲ್ಡಾಲ್ ಕಂಡೆನ್ಸೇಷನಲ್ಲಿ ಸೊ ದೆರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಅಲ್ಫಾ ಹೈಡ್ರೋಜನ್.
ಸೊ ದೆರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಅಲ್ಫಾ ಹೈಡ್ರೋಜನ್. ರಿಮೆಂಬರ್, ಅಲ್ಫಾ ಹೈಡ್ರೋಜನ್ ಆಟಮ್ ಇರಲೇಬೇಕು. ಸೊ ಯಾವ್ಯಾವುದಕ್ಕೆ ಅಲ್ಫಾ ಹೈಡ್ರೋಜನ್ ಇದೆ ಇದು ಅಲ್ಡಾಲ್ ಕಂಡೆನ್ಸೇಷನ್ ತೋರಿಸ್ತದೆ. ಫಾರ್ ಎಕ್ಸಾಂಪಲ್ HCHO ಇರ್ಬೋದು ಅಥವಾ C6H5CHO ಇರ್ಬೋದು. ದೀಸ್ ವಿಲ್ ನೆವರ್ ಶೋ ಅಲ್ಡಾಲ್ ಕಂಡೆನ್ಸೇಷನ್, ಯಾಕಂದರೆ ಇದರಲ್ಲಿ ಅಸಿಡಿಕ್ ಹೈಡ್ರೋಜನ್ ಅಂದರೆ ಅಲ್ಫಾ ಹೈಡ್ರೋಜನ್ ಇಲ್ಲ. ಸೊ ರಿಮೆಂಬರ್, ಸೊ ಅಲ್ಫಾ ಹೈಡ್ರೋಜನ್ ಇದ್ರೆ ಏನಾಗ್ತದೆ ನೋಡಿ, ಎರಡು ಆಲ್ಡಿಹೈಡ್ ಅನ್ನು ತಗೊಂಡಿದ್ದೀವಿ. ಇದರಲ್ಲಿ ಅಲ್ಫಾ ಹೈಡ್ರೋಜನ್ ಇದೇನಿದೆ, ಅಲ್ಫಾ ಹೈಡ್ರೋಜನ್, ದಿಸ್ ವಿಲ್ ಮೇಕ್ ಅ OH ಹಿಯರ್, ದಿಸ್ ಕಾರ್ಬನ್ ಅಟ್ಯಾಕ್ಡ್ ಬೈ ದಿಸ್ ಕಾರ್ಬನ್, ರೈಟ್. ಸೊ ಲೈಕ್ ದಟ್ ದ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ರಿಟರ್ನ್. ಸೊ ಅಲ್ಡಾಲ್ ಅಂತ ಕರಿತೀವಿ. ಅದಾದಮೇಲೆ OH ಮತ್ತು EH ವಾಟರ್ ಆಗಿ ಹೋಗ್ಬಿಟ್ಟು ಸೊ ಕ್ರೊಟನಾಲ್ ಡಿಹೈಡ್ ಅಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಅಲ್ಕೀನ್ ಆಸ್ ಅ ಅಲ್ಕಿನಾಲ್ ಅಂತ ಕರಿತೀವಿ ನಾವು ಇದನ್ನು, ಅಲ್ಕಿನಾಲ್ ಅಂಥೇಳಿ, ಹೌದಾ, ಅಲ್ಕಿನಾಲ್ ಅಂತ ಕರಿತೀವಿ. ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್, ಯಾಕಂದರೆ ಇಲ್ಲಿ CHO ಇದೆ, ಅಲ್ಕೀನು ಇದೆ ಅಂಥೇಳಿ. ಸೊ ದಿಸ್ ಈಸ್ ಅಲ್ಡಾಲ್ ಕಂಡೆನ್ಸೇಷನ್. ಸೊ ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತಂದರೆ ಸೊ ಬಿಟ್ವೀನ್ ಟೂ ಡಿಫ್ರೆಂಟ್ ಆಲ್ಡಿಹೈಡ್, ಅದರಲ್ಲಿ ಒಂದು ಅಲ್ಫಾ ಹೈಡ್ರೋಜನ್ ಇಲ್ಲದೆ ಇರೋದಿರ್ಬೋದು, ಒಂದು ಅಲ್ಫಾ ಹೈಡ್ರೋಜನ್ ಇರೋದಿರ್ಬೋದು. ನೋಡಿ, ದಿಸ್ ಈಸ್ ದ ಅಲ್ಫಾ ಹೈಡ್ರೋಜನ್ ಎಬ್ಸೆನ್ಸ್ ಇರೋದು, ಇದು ಪ್ರೆಸೆನ್ಸ್ ಇರೋದು. ಇವೆರಡು ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಬರ್ಬೋದು. ಅಥವಾ ಸೊ ಇದರಲ್ಲಿ ಅಲ್ಫಾ ಹೈಡ್ರೋಜನ್ ಇಲ್ಲ, ಇದರಲ್ಲಿ ಇದೆ. ಸೊ ಆ ಟೈಪ್ ರಿಯಾಕ್ಷನ್ ಏನಿದೆ ಅದನ್ನು ನಾವು ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ರಿಮೆಂಬರ್ ದ್ಯಾಟ್. ದೆನ್ ಕ್ಯಾನಿಜಾರೋಸ್ ರಿಯಾಕ್ಷನ್. ಕ್ಯಾನಿಜಾರೋಸ್ ರಿಯಾಕ್ಷನ್ಗೆ ಅಲ್ಫಾ ಹೈಡ್ರೋಜನ್ ಇರಬಾರ್ದು, ಅಲ್ಲಿ ಇರಬೇಕು, ಇಲ್ಲಿ ಇರಬಾರ್ದು. ಸೊ ಇರಬಾರ್ದು. ಸೊ ಇದು ನಾವು ಸೆಲ್ಫ್ ಆಕ್ಸಿಡೇಷನ್ ರಿಡಕ್ಷನ್ ಅಂತ ಕರಿತೀವಿ. ಸೊ ಆಟೋ ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಡಿಸ್ಪ್ರಪೋರ್ಷನೇಷನ್ ಅಂತ ಕರಿತೀವಿ. ಬಿಕಾಸ್ ಒನ್ ಆಲ್ಡಿಹೈಡ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್ ಟು ಫಾರ್ಮ್ ಕಾರ್ಬಾಕ್ಸಿಲೇಟ್ ಸಾಲ್ಟ್, ಸೋಡಿಯಂ ಕಾರ್ಬಾಕ್ಸಿಲೇಟ್, ಹೌದಾ. ಸೊ ಒನ್ ಆಲ್ಡಿಹೈಡ್ ರಿಡಕ್ಷನ್ ಟು ಫಾರ್ಮ್ CH3OH ಅಂದರೆ ಆಲ್ಕೋಹಾಲ್ ಯು ಆರ್ ಗೋಯಿಂಗ್ ಟು ಗೆಟ್. ಅಂದರೆ ಒನ್ ಆಲ್ಡಿಹೈಡ್ ಕನ್ವರ್ಟ್ ಇಂಟು ಆಲ್ಕೋಹಾಲ್, ಒನ್ ಆಲ್ಡಿಹೈಡ್ ಕನ್ವರ್ಟ್ ಇಂಟು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಅಥವಾ ಪೊಟ್ಯಾಷಿಯಂ ತಗೊಂಡ್ರೆ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇನ್ನು ಕ್ರಾಸ್ ಕ್ಯಾನಿಜಾರ್ ಆಲ್ಸೋ ಸೇಮ್. ಸೊ ಎರಡು ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಗ್ತದೆ. ಇಂಟ್ರಾಮಾಲಿಕ್ಯೂಲ್ ಕ್ಯಾನಿಜಾರ್ ರಿಯಾಕ್ಷನ್ ಅಲ್ಲಿ ಬಿಟ್ವೀನ್ ದ ಮಾಲಿಕ್ಯೂಲ್ ನೋಡಿ, ಇವೆರಡಕ್ಕೂ ಅಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಇವೆರಡು ರಿಯಾಕ್ಟ್ ಆಗಿಬಿಟ್ಟು ಒಂದು COO ಆಗ್ತದೆ. ನೋಡಿ, COO ಆಯಿತು. ಸೊ ಇಲ್ಲೊಂದು O ಮಿಸ್ ಆಗಿದೆ, COO ಏನೇ CHOH ಆಗ್ತದೆ ಇನ್ನೊಂದು. ದೆನ್ ಟಾಲನ್ಸ್ ರಿಯೇಜೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಟಾಲನ್ಸ್ ರಿಯೇಜೆಂಟ್ ಈಸ್ ದ ಟೆಸ್ಟ್ ಟು ಡಿಟೆಕ್ಟ್ ದ ಆಲ್ಡಿಹೈಡ್. ಸೊ ಕೀಟೋನ್ಸ್ ಡಸ್ ನಾಟ್ ಶೋ ದಿಸ್ ಟೆಸ್ಟ್, ಆಲ್ಡಿಹೈಡ್ಸ್ ವಿಲ್ ಶೋ. ಸೊ ಇದರಲ್ಲಿ ಸಿಲ್ವರ್ ಮಿರರ್ ಬರ್ತದೆ, Ag is going to form. ಇನ್ನು ಫೈಲಿಂಗ್ ಸೊಲ್ಯೂಷನ್ ಆಲ್ಸೋ ಸೇಮ್, ಫೈಲಿಂಗ್ ಸೊಲ್ಯೂಷನ್ ಆಲ್ಸೋ. ಸೊ ದಿಸ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಆಲ್ಡಿಹೈಡ್, ಸೊ ಅಥವಾ ಡಿಸ್ಟಿಂಗ್ವಿಶ್ ಆಲ್ಡಿಹೈಡ್ ಫ್ರಮ್ ಕೀಟೋನ್. ಇಲ್ಲಿ CU2 ಬರ್ತದೆ, CU2 is nothing but red precipitate here. ಇನ್ನು ಕಾರ್ಬಾಕ್ಸಿಲಿಕ್ ಆಸಿಡ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಮೆಥಡ್ ಆಫ್ ಪ್ರಿಪರೇಷನ್ ನೋಡ್ಕೊಳ್ಳಿ. ಸೊ ಇವೆಲ್ಲ ಪ್ರಿಪರೇಷನ್ ನೋಡಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಆಲ್ಕೋಹಾಲ್ ಅಂಡರ್ಗೋ ಸ್ಟ್ರಾಂಗ್ ಆಕ್ಸಿಡೇಷನ್, ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ. ಸಯನೈಡ್ಸ್ ಅಂಡರ್ಗೋ ಹೈಡ್ರಾಲಿಸಿಸ್, ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಕೀಟೋನ್ ಅಂಡರ್ಗೋ ರಿಯಾಕ್ಷನ್ ವಿತ್ X2NaOH. X2NaOH ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆಗಿಬಿಟ್ಟು ಕೂಡ ಸೊ RCOH ಬರ್ತದೆ. ಇನ್ನು ಆಸಿಡ್ ಹಲೈಡ್ ಹೈಡ್ರಾಲಿಸಿಸ್ RCOH. ಸೊ ಆಸಿಡ್ ಆನ್ಹೈಡ್ರೈಡ್ ಹೈಡ್ರಾಲಿಸಿಸ್ RCOH. amide hydrolysis RCOH. RMGX reacts with carbon dioxide in presence of hydrolysis RCOH, and alkene you are going to get RCOH. strong oxidation ಆದಾಗ. ಇದರಲ್ಲಿ ಒಂದು ಪಾಯಿಂಟ್ ಗೊತ್ತಿರಲಿ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಡೆರಿವೇಟಿವ್ ಅಂತ ನಾವೇನು ಕರಿತೀವಿ, ಅದು ಆಸಿಡ್ ಕ್ಲೋರೈಡ್ ಇರ್ಬೋದು, ಆಸಿಡ್ ಆನ್ಹೈಡ್ರೈಡ್ ಇರ್ಬೋದು, ಅಮೈಡ್ಸ್ ಇರ್ಬೋದು, ಸೊ ಆಸಿಡ್ ಕ್ಲೋರೈಡ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ಯು ಆರ್ ಗೋಯಿಂಗ್ ಟು ಗೆಟ್ RCOH. ನೋಡಿ ಇಲ್ಲಿ CH3 MgBr ಏನಾದರೂ CO ಜೊತೆ ರಿಯಾಕ್ಟ್ ಆದರೆ ಸೊ ಬೆಂಜೋಯಿಕ್ ಆಸಿಡ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಅದೇ ರೀತಿ ಬೆನ್ಝೀನ್ ರಿಯಾಕ್ಟ್ ವಿತ್ AlCl3 ವಿಲ್ ಗೆಟ್ ಸೊ ಬೆಂಜೋಯಿಕ್ ಆಸಿಡ್. ಸೊ CH3 ಆಲ್ಸೋ ಆನ್ ಆಕ್ಸಿಡೇಷನ್ KMnO4 ಸೈಡ್ ಚೈನ್ ಆಕ್ಸಿಡೇಷನ್ ಟೇಕ್ ಪ್ಲೇಸ್, COH ಇಸ್ ಗೋಯಿಂಗ್ ಟು ಫಾರ್ಮ್. ಸಿ ಯಾವುದೂ ಕೂಡ ನಿಮ್ಮ ಬೋರ್ಡ್ ಟಾಪಿಕ್ಕಿಂದ ಹೊರಗಡೆ ಇಲ್ಲ. ಸೊ ಅದನ್ನೆಲ್ಲ ಓದಿದ್ದನ್ನು ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಬಾಯ್ಲಿಂಗ್ ಪಾಯಿಂಟ್ಸ್ ಅಂತೂ ಜಾಸ್ತಿ ಇದ್ದೇ ಇರ್ತದೆ, ಬಿಕಾಸ್ ಆಫ್ ದ ಹೈಡ್ರೋಜನ್ ಬಾಂಡಿಂಗ್, ಬಿಕಾಸ್ ಆಫ್ ದ ಪೋಲಾರ್ ನೇಚರ್ ಅಂತ ಹೇಳ್ಬೋದು. ಸೊ ಲೋವರ್ ಮೆಂಬರ್ಸ್ ಆರ್ ಸಾಲ್ಯುಬಲ್ ಬಿಕಾಸ್ ಆಫ್ ದ ಹೈಡ್ರೋಜನ್ ಬಾಂಡಿಂಗ್. ಸೊ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ಅನ್ ಆಸಿಡ್ ಇಸ್ ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಹೈಯರ್ ದೆನ್ ದ ನೆಕ್ಸ್ಟ್ ಲೋವರ್ ಆರ್ ನೆಕ್ಸ್ಟ್ ಹೈಯರ್ ನಂಬರ್. ಸೊ ಇವೆಲ್ಲ ಕಾಮನ್ ಪಾಯಿಂಟ್ಸ್ ಇದು. ಇನ್ನು ಎಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹಿಯರ್ ಆಲ್ಸೋ ಸಿ ನಾವು ಫಿನಾಲಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ. ಸೊ acidic nature ಅಲ್ಲಿ electron donating group decreases the acidic nature, electron withdrawing group increases the acidic nature. ಆ electron withdrawing group COH ಗ್ರೂಪಿಗೆ ಯಾವ ಡಿಸ್ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಇದೆ ಅನ್ನೋದು ಇಂಪಾರ್ಟೆಂಟ್. ಇಫ್ ದಟ್ electron withdrawing group present nearer to the COH group, so definitely that will increase the acidic nature. Away from the COH group decreases the acidic nature. ಅದಕ್ಕೆ ನಾವು ಇಂಡಕ್ಟಿವ್ ಇಫೆಕ್ಟ್ ಅಂತ ಕರಿತೀವಿ, ಹೌದಾ. ಸೊ ಮೈನಸ್ ಇಂಡಕ್ಟಿವ್ ಇಫೆಕ್ಟ್ ಇಸ್ ಡಿಸ್ಟೆನ್ಸ್ ಡಿಪೆಂಡೆಂಟ್. ಸೊ ಇಂಡಕ್ಟಿವ್ ಇಫೆಕ್ಟ್ ಡಿಸ್ಟೆನ್ಸ್ ಜಾಸ್ತಿ ಆದರೆ ಇಂಡಕ್ಟಿವ್ ಇಫೆಕ್ಟ್ ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ನೋಡಿ, ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಮೋರ್ ದೆನ್ ವಾಟರ್, ಮೋರ್ ದೆನ್ ಆಲ್ಕೋಹಾಲ್, ಮೋರ್ ದೆನ್ ಅಲ್ಕೈನ್, ಮೋರ್ ದೆನ್ NH3, ಮೋರ್ ದೆನ್ RH ಅಂದ್ರೆ ನಾನಲ್ಲ. ಸೊ ಅಲ್ಕೇನ್ ರಿಮೆಂಬರ್. ದೆನ್ ನೋಡಿ ಇಫೆಕ್ಟ್ ಆಫ್ ಅಸಿಡಿಕ್ ನೇಚರ್ ನೋಡಿ, CCl3 ಇದೆ ಅಂದರೆ ಇದರಲ್ಲಿ 3 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. Cl ಇದರಲ್ಲಿ 2 ಇದೆ, ಇದರಲ್ಲಿ 1 ಇದೆ. ಸೊ ಇಟ್ ಈಸ್ ಹೈಯರ್. ಅದೇ ರೀತಿ ಇಲ್ಲಿ ನೋಡಿ RR 3 R ಗ್ರೂಪ್ ಇದೆ. R ಗ್ರೂಪ್ ಇಸ್ ಪ್ಲಸ್ I plus positive inductive effect, electron donating group, because of that it is weak, it is weak and it is strong acid among this alkyl substituted carboxylic acid.
ಸೊ ಇಲ್ಲಿ ನೋಡಿ, ಇನ್ ವೇರಿಯಸ್ ಹ್ಯಾಲೋ ಅಸಿಟಿಕ್ ಆಸಿಡ್ ದೇರ್ ಅಸಿಡಿಕ್ ಸ್ಟ್ರೆಂತ್ ಫಾಲೋಸ್ ಆರ್ಡರ್ ಅಂತ ಇದೆ. ಆಕ್ಚುಲಿ ಇದು ಆರ್ಡರ್ ಸ್ವಲ್ಪ ಚೇಂಜ್ ಆಗಬೇಕು, ಇದು ಹೀಗೆ ಬರಬೇಕು, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಹೀಗೆ ಬರಬೇಕು, FCS to COH ಆಗ್ತದೆ ಇದು. ಯಾಕಂದರೆ ಫ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ನೇಚರ್, ಸೊ ಅಸಿಡಿಕ್ ನೇಚರ್ ಇಸ್ ಮೋರ್. ಇನ್ನು ಎಲೆಕ್ಟ್ರಾನ್ಸ್ ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ ನೋಡಿ, ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ ಅಲ್ಲಿ ಇಲ್ಲಿ ನೋಡಿ ಥರ್ಡ್ ಕಾರ್ಬನ್ಗೆ Cl ಇದೆ, ಸೆಕೆಂಡ್ ಕಾರ್ಬನ್ಗೆ Cl ಇದೆ, ಅದಕ್ಕಾಗಿ ಇದು ಮೋರ್ ದೆನ್ ಅದು. ಸೊ ಅಸಿಡಿಟಿ ಆಫ್ ಅರೋಮೆಟಿಕ್ ಆಸಿಡ್ ಬಂದಾಗ ಮತ್ತೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿವ್ ಗ್ರೂಪ್ ನೋಡಿ ಇಲ್ಲಿ. ಸೊ ಆರ್ಥೋ ನೈಟ್ರೋಬೆಂಜೋಯಿಕ್ ಆಸಿಡ್, ನೈಟ್ರೋಬೆಂಜೋಯಿಕ್ ಆಸಿಡ್ ವಿಲ್ ಹ್ಯಾವ್ ಮೋರ್ ಅಸಿಡಿಕ್ ನೇಚರ್ ದ್ಯಾನ್ ದ ಬೆಂಜೋಯಿಕ್ ಆಸಿಡ್. ನೋಡಿ ಆರ್ಥೋ ಮಿಥಾ ಬೆಂಜೋಯಿಕ್ ಆಸಿಡ್ ಮಿಥಾ ಪ್ಯಾರಾ. ಸೊ ಇದರಲ್ಲಿ ಒಂದು ಆರ್ಥೋ ಇಫೆಕ್ಟ್ ಅಂತ ಕರಿತೀವಿ, ಆಕ್ಚುಲಿ ಸಿಲೆಬಸ್ಸಿಗೆ ಇಲ್ಲ ಇದು. ಜನರಲಿ ಆರ್ಥೋ ಗ್ರೂಪ್ ಏನಿದೆ ದಟ್ ವಿಲ್ make a hydrogen bonding, so it will make that carboxylate ion more stable. Because of that, remember, so generally this ortho effect anta naven karitivi, Cl iddu Cl NO2 OH ivu yavade ortho position li idre, so it will increase the stability of the carboxylate ion. RCOH reactions ನೋಡಿ, ಸೊ ಮೆಟಲ್ ಜೊತೆ ರಿಯಾಕ್ಟ್ ಆದರೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, NaOH ಜೊತೆ ರಿಯಾಕ್ಟ್ ಆದರೂ ಕೂಡ ಸೇಮ್, NH ಜೊತೆ ರಿಯಾಕ್ಟ್ ಆದರೆ RCONH2 ಇಂಪಾರ್ಟೆಂಟ್ ಇದು. ಇನ್ನು PCl3 PCl5 ಜೊತೆ ರಿಯಾಕ್ಟ್ ಆದರೆ RCOCl. ಇನ್ನು P2O5 ಜೊತೆ ಅಸಿಟಿಕ್ ಆನ್ಹೈಡ್ರೈಡ್, ಸೊ P2O5 ಅಂತಂದರೆ ಡಿಹೈಡ್ರೇಟಿಂಗ್ ಏಜೆಂಟ್ ನೆನ್ಪಿಟ್ಕೊಳ್ಳಿ. ಇನ್ನು ಇದು NaOH ಅಂತಂದರೆ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಸೊ ಸೋಡಾ ಲೈಮ್. NaOH electrolysis you will get RR, so LiLH4 ಅಂದರೆ aldehyde ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಜೊತೆ ರಿಯಾಕ್ಟ್ ಆದರೆ RCS2OH you are going to get. ಇನ್ನು ಎಸ್ಟಿಫಿಕೇಶನ್ ಅಂತ ಗೊತ್ತೇ ಇದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ಲಸ್ ಆಲ್ಕೋಹಾಲ್ ಗಿವ್ ರೈಸ್ ಟು ಎಸ್ಟರ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್. ನೋಡಿ ಇದು ಇಂಪಾರ್ಟೆಂಟು, HVZ ರಿಯಾಕ್ಷನ್. HVZ ರಿಯಾಕ್ಷನ್ ಕಂಡೀಷನ್ ಏನಂದರೆ ಅಲ್ಫಾ ಹೈಡ್ರೋಜನ್ ಇರಬೇಕು, ಹೌದಾ. ಸೊ ಅಲ್ಫಾ ಹೈಡ್ರೋಜನ್ ಆಟಮ್ ಇರಬೇಕು ಅಂದರೆ ಆಸಿಟಿಕ್ ಆಸಿಡ್ ನೋಡಿ, ಆಸಿಟಿಕ್ ಆಸಿಡ್ ಅಲ್ಫಾ ಹೈಡ್ರೋಜನ್ ಆಟಮ್ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ ಇಟ್ ವಿಲ್ ರಿಯಾಕ್ಟ್ ವಿತ್ Cl2 ಟು ಫಾರ್ಮ್ ಅಲ್ಫಾ ಕ್ಲೋರೋ ಆಸಿಟಿಕ್ ಆಸಿಡ್. ಸೊ ಲೈಕ್ ಅಲ್ಫಾ ಕ್ಲೋರೋ, ಈ Cl ಆ್ಯಕ್ಚುಲಿ ಇಲ್ಲಿ ಬರಬೇಕಿದು, ಯಾಕಂದರೆ ಇದು ಟೈಪಿಂಗ್ ಮಿಸ್ಟೇಕ್ ಅಷ್ಟೇ. ಇದೇನಿದೆಯಲ್ಲ, ದಿಸ್ ಒನ್ ಶುಡ್ ಕಮ್ ಹಿಯರ್, ದಿಸ್. ಸೊ ಅಲ್ಫಾ ಕ್ಲೋರೋ ಪ್ರೊಪನೋಯಿಕ್ ಆಸಿಡ್ ಯು ಆರ್ ಗೋಯಿಂಗ್ ಟು ಅಬ್ಟೈನ್ ಲೈಕ್ ದಿಸ್ HVZ ರಿಯಾಕ್ಷನ್ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಕ್ವಿಕ್ ಸಿನಾಪ್ಸಿಸ್. ಸೊ ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣಂತೆ. ಎಸ್, ಫಸ್ಟ್ ಕ್ವಶನ್, ಐಡೋಫಾರ್ಮ್ ರಿಯಾಕ್ಷನ್ ಇಸ್ ಆನ್ಸರ್ಡ್ ಬೈ ಆಲ್ ಎಕ್ಸೆಪ್ಟ್ ಅಂತ ಇದೆ, KCET 2014 ಕೇಳಿರೋಂಥ ಕ್ವಶನ್. ಸೊ ಬಹಳ ಇಂಪಾರ್ಟೆಂಟ್ ನೋಡಿ, ಐಡೋಫಾರ್ಮ್ ರಿಯಾಕ್ಷನ್ ಅಂತಂದರೆ ಇಟ್ ಈಸ್ ಶೋನ್ ಬೈ, ಇವು ಎರಡೇ ನೆನ್ಪಿಟ್ಕೊಳ್ಳಿ, ಐದರ್ CH3 C++ ಗ್ರೂಪ್ ಅಥವಾ CH3 CHOH ಇರಬೇಕು. ಇವೆರಡು ಗ್ರೂಪ್ ಮಾತ್ರ ಐಡೋಫಾರ್ಮ್ ಅನ್ನು ತೋರಿಸ್ತದೆ. ನೋಡಿ CH3 CHOದಲ್ಲಂತೂ ಇದ್ದೇ ಇದೆ, ಸೊ ದಿಸ್ ಈಸ್ ನಾಟ್ ದ ಆನ್ಸರ್ ಇಯರ್, ಯಾಕಂದ್ರೆ ಆನ್ಸರ್ಡ್ ಬೈ ಆಲ್ ಎಕ್ಸೆಪ್ಟ್ ಅಂತ ಇದೆ. ನೋಡಿ CH3 CH2 CH2OH ಅಂತ ಇದೆ, ನೋಡಿ CH3 CHOH ಗ್ರೂಪ್ ಇಲ್ಲ ಇಲ್ಲಿ, ಆದರೆ CH3 CHOH ಗ್ರೂಪ್ ಇದೆ. ಸೊ ಇದು ಕೂಡ ಆನ್ಸರ್ ಅಲ್ಲ, ಯಾಕಂದ್ರೆ ಇದು ತೋರಿಸ್ತದೆ, ಇದು ಕೂಡ ಆನ್ಸರ್ ಅಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ B, ಬಿಕಾಸ್ ಆಫ್ ದಿಟ್ ಡಸ್ ನಾಟ್ ಶೋ, ರಿಮೆಂಬರ್ ಡಸ್ ನಾಟ್ ಶೋ ಕೇಳಿದರೆ, ಸೊ ಆನ್ಸರ್ ಇಸ್ B. ಇನ್ನು ಎಸಿಟೋಫಿನೋನ್ ಕೆನಾಟ್ ಬಿ ಪ್ರಿಪೇರ್ಡ್ ಈಸಿಲಿ ಸ್ಟಾರ್ಟಿಂಗ್ ಫ್ರಾಮ್ ಅಂತ ಇದೆ, KCET 2014 ಕೇಳಿರುವಂಥ ಕ್ವಶನ್, ರೈಟ್. ಸೊ ಇದಕ್ಕೆ ಆನ್ಸರ್ ಇಸ್ A, ಯಾಕಂದರೆ ಇದರಿಂದ ಎಸಿಟೋಫಿನೋನ್ ಅಂತಂದ್ರೇನು, C6H5O, ರಿಮೆಂಬರ್ C++O CH3 ಈಸ್ ಎಸಿಟೋಫಿನೋನ್. ಸೊ ಎಸಿಟೋಫಿನೋನ್ ಆಗಬೇಕು ಅಂದರೆ ಫಿನಾಲಿಂದ ಇದು ಪಾಸಿಬಿಲಿಟಿ ಇಲ್ಲ, ಸೊ ಆನ್ಸರ್ ಶುಡ್ ಬಿ A. ಇದರಿಂದ ಪಾಸಿಬಿಲಿಟಿ ಇದೆ, ಸೊ ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಂತ ಮಾಡ್ಕೊಳ್ಳಿ. ಸೊ ಇದರಿಂದನೂ ಕೂಡ ಪಾಸಿಬಿಲಿಟಿ ಇದೆ, ಇದನ್ನು ಆಕ್ಸಿಡೇಷನ್ ಮಾಡಿದರೆ ಅಂದರೆ H ಹೋಗ್ತದೆ, C++ ಫಾರ್ಮ್ ಆಗ್ತದೆ. ಸೊ ಇದರಲ್ಲೂ ಕೂಡ ಆಕ್ಸಿಡೇಷನ್ ಮಾಡಿಬಿಡು, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಕೀಟೋನ್, ಮಿಥೈಲ್ ಅರೋಮೆಟಿಕ್ ಕೀಟೋನ್ ಅಂತ ಕರಿತೀವಿ. ಸೊ ಇದರಿಂದ ಮಾತ್ರ ಸಾಧ್ಯ ಇಲ್ಲ, ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ A. ಇನ್ನು ಹಿಯರ್ 2014 ಇದು ಕೂಡ ನೋಡಿ, ಸೊ P ಯಾವುದು ಅಂತ ಕೇಳಿದ್ದಾರೆ, ಹೌದಾ. P ಯಾವುದು ಅಂತ ಕೇಳಿದ್ದಾರೆ, ಇಲ್ಲಿ P ಯಾವುದು ಅಂತ ಕೇಳಿದ್ದಾರೆ ಅಂತಂದರೆ 4-methyl pent 3-in-2-on ಅಂತ ಇದೆ. ಅಂದರೆ ಮೀನಿಂಗ್ ಏನು, ಪ್ರಾಡಕ್ಟ್ ಹೇಗೆ ಬರಿಬೋದು ನಾವು ಇದನ್ನು, ಸೊ CH3 4-methyl pent ಅಂತ ಇದೆ, ಹೌದಾ. ಸೊ ಫಸ್ಟ್ ನಾವು ಇದನ್ನು ಬರ್ಕೊಂಡು ಬಿಡೋಣಂತೆ, 5 ಕಾರ್ಬನ್ ಆಟಮ್ ಹಾಕಿದ್ವಿ, 4-methyl 1 2 3 4 ಮಿಥೈಲ್, ಪೆಂಟ್ 3-in 1 2 3 in, ಹೌದಾ. 2-on ಅಂತಂದರೆ C++O, ಅಂದರೆ CH3 C++O CH CH3 ಆ್ಯಂಡ್ ಹಿಯರ್ ಇಟ್ ಈಸ್ CH3. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಸೊ ಈಗ ಇದು ಫಾರ್ಮ್ ಆಗಿದೆ. ಸಿ, ಯಾವಾಗಲೂ ಈ ಡಬಲ್ ಬಾಂಡ್ ಇದೆ ಮತ್ತೆ ಇಲ್ಲಿ CH ಡಬಲ್ ಬಾಂಡ್ ಇದೆ ಅಂತಂದರೆ ಆಲ್ವೇಸ್ ರಿಮೆಂಬರ್ ಇಟ್ ಈಸ್ ಅಲ್ಡಾಲ್ ಕಂಡೆನ್ಸೇಷನ್ ವೇರ್ ಡೈಲ್ಯೂಟ್ NaOH ಅಂತ ಕೊಟ್ಟಿದ್ದಾರೆ. ಸಿ, ಮುಂದೆ ಯಾವುದೋ ಒಂದು ಕ್ವಶನ್ ಅಲ್ಲಿ ಡೈಲ್ಯೂಟ್ NaOH ಆದಮೇಲೆ ಇಲ್ಲೇನಾದರೂ ಕೀಟೋನ್ ಇದೆ ಪ್ಲಸ್ ಡಬಲ್ ಬಾಂಡ್ ಇದೆ, ಆಲ್ವೇಸ್ ರಿಮೆಂಬರ್ ದಿಸ್ ಈಸ್ ದ ರಿಯಜೆಂಟ್ ಆಫ್ ಅಲ್ಡಾಲ್ ಕಂಡೆನ್ಸೇಷನ್. ರಿಮೆಂಬರ್ ದಟ್, aldol condensation.
ಹಾಗಾದರೆ ಆರ್ ಏನು ಅನ್ನೋದು ಬೇಕು ನಮಗೆ. ಇದರಿಂದ ನಮಗೆ ಆರ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತಂದರೆ ಇದರಲ್ಲಿ ಮಿನಿಮಮ್ 2 ಆಲ್ಡಿಹೈಡ್ ಬೇಕು, ಇಲ್ಲ 2 ಕೀಟೋನ್ ಬೇಕು. ಹೌದಾ, 2 ಆಲ್ಡಿಹೈಡ್ ಆರ್ 2 ಕೀಟೋನ್ ಬೇಕು. ಸೊ ರಿಮೆಂಬರ್, ಅಲ್ಡಾಲ್ ಕಂಡೆನ್ಸೇಷನ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ವಿ ವಿಲ್ ಗೋ ರಿವರ್ಸ್ ಆಫ್ ದಿಸ್. ರಿವರ್ಸ್ ಆಫ್ ದಿಸ್ ಅಂತಂದ್ರೆ ನೋಡಿ ಏನು ಮಾಡೋಣಂತೆ, ಈ ಡಬಲ್ ಬಾಂಡನ್ನು ತೆಗಿತೀವಿ, ಇಲ್ಲೊಂದು OH ಅನ್ನು ಹಚ್ತೀವಿ, ಇಲ್ಲೊಂದು H2 ಅನ್ನು ಹಚ್ತೀವಿ. ಸೊ ದಿಸ್ ವಾಸ್ ದ ಅಲ್ಡಾಲ್ ಪ್ರಾಡಕ್ಟ್. ಅದಾದಮೇಲೆ ಕಂಡೆನ್ಸೇಷನ್ ಆಗ್ತದೆ ಬೈ ಹೀಟಿಂಗ್. ಇದು ಅಲ್ಡಾಲ್ ಪ್ರಾಡಕ್ಟ್. ಈ ಅಲ್ಡಾಲ್ ಪ್ರಾಡಕ್ಟ್ ಬರಬೇಕು ಅಂತಂದರೆ 2 ಕೀಟೋನ್ ಇನ್ವಾಲ್ವ್ ಆಗಬೇಕು. ಅದನ್ನು ಹೇಗೆ ಬರಿತೀವಿ, ಹೇಗೆ ಬರೆಯೋದು ಅಂದ್ರೆ ನೋಡಿ, ಈ H ಅನ್ನು ತಗೊಳ್ಳಿ, ಈ H ಅನ್ನು ತಗೊಂಡು ಇಲ್ಲಿ ಹಚ್ಚಿ CH3 ಆಯಿತು. ಆವಾಗ ಈ ಬಾಂಡನ್ನು ತೆಗೆದು ಇಲ್ಲಿ ಹಚ್ಚಿ ನೋಡಿ, ದೀಸ್ ಆರ್ ದ 2 ಕೀಟೋನ್ಸ್ ಅಂತ ಆಯಿತು. ಸೊ 2 ಕೀಟೋನ್ ಸೇಮ್ ಇದೆ, ದಟ್ ಈಸ್ ಎಸಿಟೋನ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ಎಸಿಟೋನ್. ಹಾಗಾದರೆ ಆರ್ ಅನ್ನೋದೇನಾಯ್ತು ಈಗ, CH3 C⋯O CH3 ಅಂತ ಆಯಿತು, ಎಸಿಟೋನ್. ಸೊ ಇದು ಎಸಿಟೋನ್ ಬರಬೇಕಂದ್ರೆ ಹಾಗಾದರೆ CH3 MgBr ಜೊತೆ ರಿಯಾಕ್ಟ್ ಆಗಬೇಕು. ಯಾವುದು ರಿಯಾಕ್ಟ್ ಆದರೂ ಬರ್ತದೆ? ಸೊ CH3 MgBr ಜೊತೆ ಯಾವುದು ರಿಯಾಕ್ಟ್ ಆದರೆ ಇದು ಬರ್ತದೆ. ಸೊ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ಸ್ ವಿತ್ ಪ್ರೈಮರಿ ಆಲ್ಕೋಹಾಲ್ ಗಿವ್ ರೈಸ್ ಟು ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ಗಿವ್ ರೈಸ್ ಟು ಕೀಟೋನ್. ನೆನಪಿದೆಯಾ? ಅಂದರೆ ಇದು ಸೆಕೆಂಡರಿ ಆಲ್ಕೋಹಾಲೇ ಆಗಬೇಕು. ಸೆಕೆಂಡರಿ ಆಲ್ಕೋಹಾಲ್ ಅಂದರೆ ಅಮೈನ್ ಸಾಧ್ಯ ಇಲ್ಲ, ಹೌದಾ? ಸೊ ಇಥನಾಲ್ ಸಾಧ್ಯ ಇಲ್ಲ, ರೈಟ್? ಪ್ರೊಪನೋನ್ ಸಾಧ್ಯ ಇಲ್ಲ. ಸೊ ಸೆಕೆಂಡ್ರಿ ಆಲ್ಕೋಹಾಲ್ ಇಲ್ಲಿ ಯಾವುದು ಕೊಡಲೇ ಇಲ್ಲ. ಸೆಕೆಂಡ್ರಿ ಆಲ್ಕೋಹಾಲ್ ಬಿಟ್ಟರೆ ಇನ್ನೊಂದು ಪ್ರಾಡಕ್ಟ್ ಇದೆ ಇಲ್ಲಿ. ಸೊ ರಿಯೇಜೆಂಟ್ ಇದೆ, ಅಂದರೆ ರಿಯಾಕ್ಟೆಂಟ್ ಇದೆ, ದಟ್ ಈಸ್ ಈಥೇನ್ ನೈಟ್ರೈಲ್. ಈಥೇನ್ ನೈಟ್ರೈಲ್ ಅಂತಂದರೆ CH3 C⋯N. ರಿಮೆಂಬರ್, ಸೊ ದಿಸ್ ಆಲ್ಸೋ ಕ್ಯಾನ್ ಗಿವ್ ರೈಸ್ ಟು CH3CO CH3. ಸೊ ರಿಮೆಂಬರ್, ಸೊ CH3CN ಆಲ್ವೇಸ್ ರಿಮೆಂಬರ್ ಈಥೇನ್ ನೈಟ್ರೈಲ್ ಅಥವಾ ಮಿಥೈಲ್ ಸಯನೈಡ್ ಅಂತ ಏನು ನಾವು ಕರಿತೀವಿ. ದಿಸ್ ವೆನ್ ಇಟ್ ರಿಯಾಕ್ಟ್ ವಿತ್ CH3 MgBr, CH3 ವಿಲ್ ಅಟ್ಯಾಚ್ ಟು ದಿಸ್ ಕಾರ್ಬನ್ ಸೊ ದ್ಯಾಟ್ ಟ್ರಿಬಲ್ ಬಾಂಡ್ N ಇರೋದು ಡಬಲ್ ಬಾಂಡ್ O ಆಗಿ ಕನ್ವರ್ಟ್ ಆಗ್ತದೆ ಆಫ್ಟರ್ ಹೈಡ್ರಾಲಿಸಿಸ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಈಥೇನ್ ನೈಟ್ರೈಲ್. ಸೊ ಇದು ಆ್ಯಕ್ಚುಲಿ ನಮಗೆ 2014ನಲ್ಲಿ ಇದು ಸಿಲೆಬಸ್ಸಿಗೆ ಇರಲಿಲ್ಲ. ಅಂದರೆ ಈಗ ಸಿಲೆಬಸ್ಸಿಗೆ ಇಲ್ಲ, ಆವಾಗ ಇತ್ತು, ಈಗ ಸಿಲೆಬಸ್ಸಿಗೆ ಇಲ್ಲ. ಈಥೇನ್ ನೈಟ್ರೈಲಿಂದ ಹೇಗೆ ನಾವು ಆಲ್ಡಿಹೈಡ್ ಅಥವಾ ಕೀಟೋನನ್ನು ಫಾರ್ಮ್ ಮಾಡ್ತೀವಿ ಅನ್ನೋದು. ಓಕೆ, ಸೊ ಫಾರ್ ದ ಟೈಮ್ ಬೀಯಿಂಗ್ ನೆನ್ಪಿಟ್ಕೊಳ್ಳಿ. ಇನ್ನು ಮ್ಯಾಚ್ ದ ಫಾಲೋವಿಂಗ್ ನೋಡಿ, ಬಹಳ ಸಿಂಪಲ್ ಇರ್ತದೆ. ಮ್ಯಾಚ್ ದ ಫಾಲೋವಿಂಗ್ ಅಂತೂ ಇಷ್ಟು ಸಿಂಪಲ್ ಇರ್ತದಲ್ಲ, 1 2 3 ಗೊತ್ತಾಗ್ಬಿಟ್ರೆ ಆನ್ಸರ್ ಗೊತ್ತಾದಂಗೆ. ನೋಡಿ, ಎಸಿಟಿಕ್ ಆಸಿಡ್ ಇದೆ. ಎಸಿಟಿಕ್ ಆಸಿಡನ್ನು ನಾವು ಯಾವ ರಿಯಾಕ್ಷನ್ ಯೂಸ್ ಮಾಡ್ತೀವಿ? ಬಹಳ ಫೇಮಸ್ ರಿಯಾಕ್ಷನ್, ಹೌದಾ? ಇಮ್ಮಿಡಿಯೇಟ್ ಆಗಿ HVZ ಅನ್ನೋದು ಬರಬೇಕು ನಿಮಗೆ. ಅಂದರೆ 1C ಅಂತಂದರೆ ಇವು 2 ಆಪ್ಷನ್ ಉಳಿತು. 2 ಏನಿದೆ ನೋಡಿ, 2 ಸೋಡಿಯಂ ಫಿನೈಟ್ ಅಂತ ಇದೆ. ಸ್ಟೀಫನ್ ರಿಡಕ್ಷನ್ ಅಂತಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಸಯನೈಡ್, ಹೌದಾ? ಸಯನೈಡನ್ನು ಯೂಸ್ ಮಾಡ್ತೀವಿ. ಫಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನಲ್ಲಂತೂ ಯೂಸ್ ಮಾಡೋದಿಲ್ಲ ಸೋಡಿಯಂ ಫಿನೈಟ್. ಅಂದರೆ ಆನ್ಸರ್ ಶುಡ್ ಬಿ ಕೋಲ್ಬ್ಸ್ ರಿಯಾಕ್ಷನ್. ಕೋಲ್ಬ್ಸ್ ರಿಯಾಕ್ಷನ್ ಅಂತಂದರೆ 2D. ಸೊ ದ ಆಪ್ಷನ್ ಫಾರ್ ದಿಸ್, ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ದಿಸ್, ರೈಟ್? B ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಮತ್ತೆ ಐಡೋಫಾರ್ಮ್ ರಿಯಾಕ್ಷನ್ ನೋಡಿ, ಎಷ್ಟು ಸಾರಿ ಬಂದಿದೆ ತೋರಿಸ್ತೀನಿ ನಿಮಗೆ. ಐಡೋಫಾರ್ಮ್ ರಿಯಾಕ್ಷನ್ ಮತ್ತೆ ಬಂದಿರೋ ಅಂಥದ್ದು. ಐಡೋಫಾರ್ಮ್ ಕ್ಯಾನ್ ಬಿ ಪ್ರಿಪೇರ್ಡ್ ಫ್ರಮ್ ಆಲ್ ಎಕ್ಸೆಪ್ಟ್ ಅಂತ ಇದೆ. ಎಕ್ಸೆಪ್ಟ್ ಅಂತಂದ್ರೆ ಒನ್ಸ್ ಅಗೇನ್ CH3CO ಗ್ರೂಪ್ ಆರ್ CH3CHOH ಇದ್ದರೆ ಇದು ಐಡೋಫಾರ್ಮ್ ಅನ್ನು ತೋರಿಸ್ತದೆ. ಕ್ಯಾನ್ ಬಿ ಪ್ರಿಪೇರ್ಡ್ ಅಂದರೆ ಇವೆರಡರ ಒಂದು ಇರಬೇಕು ನೋಡಿ, ಹೌದಾ? ಫ್ರಮ್ ಆಲ್ ಎಕ್ಸೆಪ್ಟ್ ಅಂತ ಇದೆ, ಕೆನಾಟ್ ಬಿ ಪ್ರಿಪೇರ್ಡ್ ಅಂತ ಕೇಳಿದ್ದಾರೆ. ಪ್ರೋಪನ್ ಟು ಆಲ್ ಅಂದ್ರೆ ಹೇಗೆ ಬರೀತೀರಿ ನೀವು? CH3CHOH CH3, ಹೌದಾ? ಅಂದರೆ ಇದು ಶೋ ಐಡೋಫಾರ್ಮ್ ಅಂತ ಆಯಿತು, ಅಂದರೆ ಇಟ್ ಇಸ್ ನಾಟ್ ದ ಆನ್ಸರ್. ಇನ್ನು ಬ್ಯೂಟನ್ 2O ಹೀಗೆ ಬರಿತೀವಿ ನಾವು. ಬ್ಯೂಟನ್ 2O ಈ ಗ್ರೂಪ್ ಇದೆ, ಹೌದಾ? ಸೊ ಇದು ಕೂಡ ಶೋ ಅಂತ ಆಯಿತು. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಇನ್ನು ಎಸಿಟೋಫಿನೋನ್ ಅಂತೂ ಬರೀಲೇಬೇಕು, ನಾವು ತೋರಿಸಲೇಬೇಕು, ಹೌದಾ? ಯಾಕಂದರೆ COCH3 ಅಂದರೆ CH3CO ಗ್ರೂಪ್ ಇದೆಯಲ್ಲ. ಸೊ ಇದು ಕೂಡ ವಿಚ್ ಶೋ ನಾಟ್ ದ ಆನ್ಸರ್. ಅಂದರೆ ಆನ್ಸರ್ ಫಾರ್ ದಿಸ್ ಕ್ವೆಶನ್ ವಿಲ್ ಬಿ ಪ್ರೋಪನ್ 1 ಬಿಕಾಸ್ ಪ್ರೋಪನ್ 1 ನೋಡಿ ಹೀಗೆ OH, ಅಂದರೆ ಇದರಲ್ಲಿ CH3CHOH ಗ್ರೂಪ್ ಇಲ್ಲ. ಸೊ ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ C. ನೆಕ್ಸ್ಟ್ ನೋಡಿ, ದ ಡಿಸ್ಟಿಂಗ್ವಿಷಿಂಗ್ ಟೆಸ್ಟ್ ಬಿಟ್ವೀನ್ ಮಿಥನೋಯಿಕ್ ಆಸಿಡ್ ಆ್ಯಂಡ್ ಇಥನೋಯಿಕ್ ಆಸಿಡ್. ಮಿಥನೋಯಿಕ್ ಆಸಿಡ್ ವಿಲ್ ರೈಟ್ ಇಟ್ ಲೈಕ್ ದಿಸ್, HC⋯OH, and ethanoic acid is written like this, CH3COOH, ಹೌದಾ? ಸೊ ನೋಡಿ, ಸೋಡಿಯಂ ಬೈಕಾರ್ಬೋನೇಟ್ ಟೆಸ್ಟ್ ಯು ಕ್ಯಾನಾಟ್ ಯೂಸ್, ಯಾಕಂದರೆ ಇವೆರಡೂ ರಿಯಾಕ್ಟ್ ಆಗ್ತದೆ. ಹಿಸ್ಟ್ರಿಫಿಕೇಶನ್ ಇವೆರಡೂ ಅಂಡರ್ಗೋ ಆಗ್ತದೆ. ಲಿಟ್ಮಸ್ ಟೆಸ್ಟ್ ಇವೆರಡೂ ಕೂಡ ಲಿಟ್ಮಸ್ ಪೇಪರ್ ಬಿಕಮ್ಸ್ ರೆಡ್ ಮಾಡ್ತದೆ, ಯಾಕಂದರೆ ಆಸಿಡಿಕ್ ನೇಚರ್ ಇದೆ. ಇನ್ನು ಉಳಿದಿರೋದೇನು? ಟಾಲನ್ಸ್ ಟೆಸ್ಟ್ ಶುಡ್ ಬಿ ದ ಆನ್ಸರ್. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದು. ಟಾಲನ್ಸ್ ಟೆಸ್ಟ್ ವಿಲ್ ಬಿ ಶೋನ್ ಬೈ ಓನ್ಲಿ, ರಿಮೆಂಬರ್, ಶೋನ್ ಬೈ ಓನ್ಲಿ
ಅಲ್ಡಿಹೈಡ್. ಅಲ್ಡಿಹೈಡ್ ಅಂದ್ರೇನು? HC⁻OH ಗ್ರೂಪ್ ಇದ್ರೆ ಮಾತ್ರ ತೋರಿಸ್ತದೆ. ಸೊ ಜನರಲಿ CHO ಇದ್ರೆ, ಇದು ಕೂಡ ಬೇಡ, CHO ಇದ್ರೆ ತೋರಿಸ್ತದೆ. ಹಾಗಾದರೆ ನೋಡಿ, ಮಿಥುನೋಯಿಕ್ ಆ್ಯಸಿಡಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಮಿಥುನೋಯಿಕ್ ಆ್ಯಸಿಡಲ್ಲಿ ಇರುವಂಥ ಸ್ಪೆಷಾಲಿಟಿ ಏನು ಅಂತಂದರೆ, ದಿಸ್ ಈಸ್ ಹ್ಯಾವಿಂಗ್ ದಿಸ್ HCO ಗ್ರೂಪ್ ಆಲ್ಸೋ ಆ್ಯಂಡ್ COOH ಗ್ರೂಪ್ ಆಲ್ಸೋ. ಅದಕ್ಕೆ ನಾವು ಮಿಥುನೋಯಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ HC⁻O ಇದೆ ಅಂದರೆ ದಿಸ್ ವಿಲ್ ಶೋ ಟಾಲರೆನ್ಸ್ ಟೆಸ್ಟ್ ಆಲ್ಸೋ. ದಿಸ್ ಇಸ್ ದ ಓನ್ಲಿ ಆಸಿಡ್ ವಿಚ್ ವಿಲ್ ಶೋ ಟಾಲರೆನ್ಸ್ ಟೆಸ್ಟ್, ದಟ್ ಈಸ್ ಮಿಥುನೋಯಿಕ್ ಆ್ಯಸಿಡ್. ರಿಮೆಂಬರ್ ದಟ್. ಇನ್ನು 7th ನೋಡಿ, ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ವಿಚ್ ರಿಯಾಕ್ಟ್ಸ್ ವಿತ್. ಹೌದಾ? ರೈಟ್. ಸೊ ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಅಂದ್ರೇನು? ಬೆನ್ಜಾಲ್ಡಿಹೈಡ್. ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೆನ್ಜಾಲ್ಡಿಹೈಡ್ ಅಂತ ಅರ್ಥ. ಸೊ ವಿತ್ ಕಾನ್ಸಂಟ್ರೇಟೆಡ್ NaOH ಸೊಲ್ಯೂಷನ್ ಟು ಗಿವ್ ಪ್ರಾಡಕ್ಟ್ A and B. ರಿಮೆಂಬರ್, ಕಾನ್ಸಂಟ್ರೇಟೆಡ್ NaOH ಅಂತ ಇದ್ದರೆ ಆಲ್ವೇಸ್ ದ ರಿಯಾಕ್ಷನ್ ಇಸ್ ಕೆನಿಜಾರೋಸ್ ರಿಯಾಕ್ಷನ್. ಗೊತ್ತಿರಲಿ, ಕೆನಿಜಾರೋಸ್ ರಿಯಾಕ್ಷನ್. ಡೈಲ್ಯೂಟ್ NaOH ಅಂತ ಇದ್ದರೆ ಯು ಆರ್ ಗೋಯಿಂಗ್ ಟು ಗೆಟ್ aldol condensation product. So you are going to get product A and B. Product A and B ಯಾವುದು? Product 1 is COONA plus another is CH2OH. ಒಂದು ಆಲ್ಕೋಹಾಲ್ ಕನ್ವರ್ಟ್ ಆಗ್ತದೆ, ಒಂದು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕನ್ವರ್ಟ್ ಆಗ್ತದೆ. ಇನ್ನೇನಿದೆ? ದ ಪ್ರಾಡಕ್ಟ್ ಎ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫುಡ್ ಪ್ರಿಸರ್ವೇಟಿವ್. ರಿಮೆಂಬರ್, ಫುಡ್ ಪ್ರಿಸರ್ವೇಟಿವ್ ಯಾವುದು ಇದರಲ್ಲಿ? ಆಲ್ವೇಸ್ ರಿಮೆಂಬರ್, ಸೋಡಿಯಂ ಬೆನ್ಜೋಯೇಟ್ ಈಸ್ ಯೂಸ್ಡ್ ಆಸ್ ಫುಡ್ ಪ್ರಿಸರ್ವೇಟಿವ್. ಸೊ ದ ಆನ್ಸರ್ ಎ. ಅಂದರೆ ಇದರಲ್ಲಿ ಎ ಅಂತ ಏನು ಹೇಳಿದರೆ ದಟ್ ಈಸ್ ಎ. ಪ್ರಾಡಕ್ಟ್ ಬಿ ಈಸ್ ಅನ್ ಅರೋಮೆಟಿಕ್ ಹೈಡ್ರಾಕ್ಸಿಲ್ ಕಂಪೌಂಡ್, ದಟ್ ಈಸ್ ನಥಿಂಗ್ ಬಟ್ ಇದು ಬಿ ಅಂತ ಆಯ್ತು. ಹೌದಾ? ನೆಕ್ಸ್ಟ್ ಏನಿದೆ? ವೇರ್ OH ಗ್ರೂಪ್ ಇಸ್ ಲಿಂಕ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್. ಹೌದು. ಸೊ ದ ಪ್ರಾಡಕ್ಟ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದರೆ, ಸೊ ದ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಸೋಡಿಯಂ ಬೆನ್ಜೋಯೇಟ್ ಆ್ಯಂಡ್ ಫಿನೈಲ್ ಮಿಥನಾಲ್. ನೋಡಿ, ಫಿನೈಲ್ ಮಿಥನಾಲ್ ಆ್ಯಂಡ್ ಫಿನಾಲ್ ಅಲ್ಲ, ಇನ್ನೊಂದು ರೀತಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಬೆನ್ಜೈಲ್ ಆಲ್ಕೋಹಾಲ್ ಅಂತಲೂ ಕರಿತೀವಿ. ಎಷ್ಟು ಗೊತ್ತಿದ್ರು ಕಡಿಮೆನೇ ಇಲ್ಲಿ. ಹೌದಾ? ಬೆನ್ಜೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಇನ್ನೊಂದು ಅಂತಂದರೆ ಫಿನೈಲ್ ಮಿಥನಾಲ್. ಯಾಕಂದರೆ CH2OH ಇದ್ರೆ ಇದು ಮೀತ್. ಹೌದಾ? ಸೊ ಮೀತ್ ಗ್ರೂಪಿಗೆ ಫಿನೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, C6H5, ಫಿನೈಲ್ ಮಿಥನಾಲ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. KCET 2016 ಕೇಳಿರುವಂಥ ಕ್ವಶನ್. Now which of the following reagent can be used to oxidize primary alcohol to aldehyde? Primary alcohol to aldehyde which cannot be used ಅಂತ ಕೇಳಿದ್ದಾರೆ. Which cannot be used, primary alcohol to aldehyde. ನೋಡಿ, CrO3 anhydrous medium which will be shown, which will be used. Pyridine chlorochromate ಅಂತ 100%. Heating in presence of Cu, definitely dehydrogenation. But KMNO4 in acidic medium is the answer for this case, because primary alcohol directly converted into carboxylic acid. Carboxylic acid if it reacts with stronger oxidizing agent like KMNO4. Next, 2017 ಕೇಳಿರುವಂಥ ಕ್ವಶನ್. ಕೆನಿಜಾರೋಸ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಟೋ ಆಕ್ಸಿಡೇಷನ್ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಅ ಟಿಪಿಕಲ್ ಆಫ್ ಅಲಿಫೆಟಿಕ್ ಆಲ್ಡಿಹೈಡ್ ಅಂತ ಇದೆ. ರಾಂಗ್. ಇದು ಅರೋಮೆಟಿಕ್ ಆಲ್ಡಿಹೈಡಿಗೆ ಮಾತ್ರ ಪಾಸಿಬಿಲಿಟಿ ಬರುವಂಥದ್ದು. ಇಟ್ ಈಸ್ ಅ ಟಿಪಿಕಲ್ ರಿಯಾಕ್ಷನ್ ಅಂತ ಕೇಳಿದರೆ, ಬಟ್ ಅರೋಮೆಟಿಕ್ ಕೂಡ ಪಾಸಿಬಿಲಿಟಿ ಇದೆ. ಇಟ್ ಇಸ್ ಅ ರಿಯಾಕ್ಷನ್ ಆಫ್ ಆನ್ಸರ್ಡ್ ಓನ್ಲಿ ಬೈ ಅರೋಮೆಟಿಕ್ ಆಲ್ಡಿಹೈಡ್. ರಾಂಗ್. ಇಟ್ ಈಸ್ ಕ್ಯಾನ್ ಬಿ ಆನ್ಸರ್ಡ್ ಬೈ HCHO ಆಲ್ಸೋ, ಅಂದರೆ ಅಲಿಫೆಟಿಕ್. ಇಟ್ಸ್ ಅ ರಿಯಾಕ್ಷನ್ ಆನ್ಸರ್ಡ್ ಬೈ ಆಲ್ ಆಲ್ಡಿಹೈಡ್. ರಾಂಗ್. ರಿಮೆಂಬರ್, ಆಲ್ ಆಲ್ಡಿಹೈಡ್ ರಾಂಗ್. ಯಾಕಂದರೆ ದಿಸ್ ವಿಲ್ ಬಿ ಶೋನ್ ಬೈ ಓನ್ಲಿ ದೋಸ್ ಆಲ್ಡಿಹೈಡ್ ವಿಚ್ ಡು ನಾಟ್ ಕಂಟೈನ್ ಅಲ್ಫಾ ಹೈಡ್ರೋಜನ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್. ಯಾಕಂದರೆ ವಿಚ್ ಡು ನಾಟ್ ಕಂಟೈನ್ ಅಲ್ಫಾ ಹೈಡ್ರೋಜನ್ ಇಸ್ ದ ಆನ್ಸರ್. ಇನ್ನು 2017 ಕೇಳಿರುವಂಥ ಕ್ವಶನ್ ನೋಡಿ. ಲೋವರ್ ಮೆಂಬರ್ಸ್ ಆಫ್ ದ ಅಲಿಫೆಟಿಕ್ ಕಾರ್ಬಾಕ್ಸಿಲಿಕ್ ಸಾಲ್ಯುಬಲ್ ಇನ್ ವಾಟರ್. ದಿಸ್ ಡ್ಯೂ ಟು ವೆರಿ ಸಿಂಪಲ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್. ಹೈಡ್ರೋಜನ್ ಬಾಂಡ್ ಇಸ್ ದ ಆನ್ಸರ್ ಫಾರ್ ದಿಸ್. 100% ಹೌದಾ? ಹೈಡ್ರೋಜನ್ ಬಾಂಡಿಂಗ್ ಇತ್ತು ಅಂದರೆ ಸಾಲ್ಯುಬಿಲಿಟಿ ಜಾಸ್ತಿ ಇರ್ತದೆ. ನೆಕ್ಸ್ಟ್ 11th ಕ್ವಶನ್ ನೋಡಿ. ರಿಡಕ್ಷನ್ ಆಫ್ ಕೀಟೋನ್ಸ್ ಕೆನಾಟ್ ಬಿ ಕ್ಯಾರಿಡ್ ಔಟ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ರಿಯೇಜೆಂಟ್ ಅಂತ ಇದೆ. ರೈಟ್? ರಿಡಕ್ಷನ್ ಆಫ್ ಕೀಟೋನ್ಸ್ ಅಂತ ಇದೆ. ಕೀಟೋನ್ಸ್ ಅಂದರೆ C ಡಬಲ್ ಬಾಂಡು. ಕೆನಾಟ್ ಬಿ ಕ್ಯಾರಿಡ್ ಔಟ್ ಅಂತ ಇದೆ. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ರಿಯೇಜೆಂಟ್ ನೋಡಿ. ಸೊ ಇನ್ ದಿಸ್ ಕೇಸ್ ಇದಾಗ್ತದೆ ಅಂದರೆ ಆನ್ಸರ್ ಅಲ್ಲ, ದಿಸ್ ಈಸ್ ಪಾಸಿಬಲ್. ಆ್ಯಂಡ್ ಜಿಂಕ್ ಅಮಲ್ಗಮ್ ಅಂತೂ ಪಾಸಿಬಿಲಿಟಿ ಇದ್ದೇ ಇದೆ. ಇದಂತೂ ಉಲ್ಫಿಕೇಶನ್ ರಿಡಕ್ಷನ್ ಪಾಸಿಬಿಲಿಟಿ ಇದ್ದೇ ಇದೆ, ಬಟ್ ಇದು ಪಾಸಿಬಿಲಿಟಿ ಇಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಮ್ ಇನ್ ಬೇರಿಯಂ ಸಲ್ಫೇಟ್ ಏನಿದೆ, ಇದು ಪಾಯ್ಸನ್ ಮಾಡ್ತದೆ ಕೆಟಾಲಿಸ್ಟನ್ನು. ಪಾಯ್ಸನ್ಡ್ ಕೆಟಾಲಿಸ್ಟ್ ನೋಡಿ. ಸೊ ರೆಸೊನೆನ್ಸ್ ರಿಡಕ್ಷನ್ ಅಂತ ನೆನಪಿದೆಯಾ? ಸೊ ರೆಸೊನೆನ್ಸ್ ರಿಡಕ್ಷನಲ್ಲಿ COCl ಇರೋದನ್ನು CHO ಮಾಡ್ಕೋತೀವಿ. ಸೊ CHO ನೀವೇನಾದರೂ ಹೈಡ್ರೋಜನ್ ಇನ್ ಪ್ಯಾರಾಡಿಯಮ್ ಅಷ್ಟೇ ಯೂಸ್ ಮಾಡಿದರೆ, ಇದನ್ನಷ್ಟೇ ನೀವೇನಾದರೂ ಯೂಸ್ ಮಾಡಿದ್ದಿದ್ರೆ ಯು ವಿಲ್ ಗೆಟ್ ದಿಸ್ ಪ್ರಾಡಕ್ಟ್. ಈ ಕನ್ವರ್ಷನ್ ಆಗ್ತದೆ. ಆದರೆ ಬೇರಿಯಂ ಸಲ್ಫೇಟ್ ಆ್ಯಂಡ್ ಕ್ವಿನೋಲಿನ್ ಯೂಸ್ ಮಾಡಿರೋದಕ್ಕೆ ದಿಸ್ ಈಸ್ ಪಾಯ್ಸನ್ ಫಾರ್ ದ ಕೆಟಾಲಿಸ್ಟ್. ರಿಮೆಂಬರ್, ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಇನ್ನು ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಅಂಡರ್ಗೋ ಹ್ಯಾಲೋಫಾರ್ಮ್ ಮತ್ತೆ ಕೇಳಿದ್ರು. 4 ವರ್ಷಕ್ಕೊಂದ್ಸಲ ಕೇಳಿಬಿಟ್ಟಿದ್ದಾರೆ. ಹ್ಯಾಲೋಫಾರ್ಮ್ ರಿಯಾಕ್ಷನ್ ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಅಂಡರ್ಗೋಸ್ ಅಂತ ಇದೆ. ಅಂಡರ್ಗೋಸ್ ಮತ್ತೆ CH3CO ಇತ್ತಂದರೆ ವಿಚ್ ಅಂಡರ್ಗೋ
ಆರ್ CH3CHOH ಇತ್ತಂದರೆ ವಿಚ್ ಅಂಡರ್ಗೋ. ಹೌದಾ, CH3CO ಇದೆ. ಹೌದಾ, ಇದು ಶುಡ್ ಬಿ ದ ಆನ್ಸರ್ ಎ. ಹಾಗಾದರೆ ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ರೈಟ್, ಆನ್ಸರ್ ಇಸ್ ಎ. ಇನ್ನು 13ನೇ ಕ್ವಶನ್ ನೋಡಿ. ಸೊ ದ ಪ್ರೊಪ್ರಾಪ್ರಿಯೇಟ್ ರಿಯೇಜೆಂಟ್ ಫಾರ್ ದ ಕನ್ವರ್ಷನ್ ಫಾರ್ ದಿಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇದೆ. ಈ ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. COCH3 ಇರೋದು CH2CH3 ಇದೆ, ಅಂದರೆ C∬O ಇರೋದು ಯು ಆರ್ ಗೋಯಿಂಗ್ ಟು ಗೆಟ್ CH2 ಆಗ್ತಾ ಇದೆ. ಇದರಲ್ಲಿ ಎರಡು ಪಾಸಿಬಿಲಿಟಿ. ಹೌದಾ, ಎರಡು ಪಾಸಿಬಿಲಿಟಿ. ಇದಂತೂ ಆಗೋದಿಲ್ಲ, ಇದಂತೂ ಆಗೋದಿಲ್ಲ. ರೈಟ್, ಯಾಕಂದರೆ ಇದು ಕ್ಲೆಮೆನ್ಸನ್ಸ್ ರಿಡಕ್ಷನ್, ಕ್ಲೆಮೆನ್ಸನ್ಸ್ ರಿಡಕ್ಷನ್, ಇಲ್ಲ ಇದು ಉಲ್ಫ್-ಕಿಶ್ನರ್ ರಿಡಕ್ಷನ್, ಉಲ್ಫ್-ಕಿಶ್ನರ್ ರಿಡಕ್ಷನ್. ರಿಮೆಂಬರ್, ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಂದರೆ ಇದು, ಉಲ್ಫ್-ಕಿಶ್ನರ್ ರಿಡಕ್ಷನ್ ಅಂದರೆ ಇದು. ಹಾಗಾದರೆ ಯಾವುದು ಪಾಸಿಬಿಲಿಟಿ? ಇಲ್ಲಿ ಒಂದು ಪಾಯಿಂಟ್ ನೋಡಿ, ಈ ಒಂದು ಕಂಪೌಂಡಿಗೆ OH ಗ್ರೂಪ್ ಕೂಡ ಅಟ್ಯಾಚ್ ಇದೆ. ಸ್ಪೆಷಲ್ ಅಂತಂದರೆ OH ಗ್ರೂಪ್ ಕೂಡ ಅಟ್ಯಾಚ್ ಇದೆ. ಜಸ್ಟ್ ಕಾಮನ್ ಸೆನ್ಸ್ ಏನು, OH ಗ್ರೂಪ್ ಅಟ್ಯಾಚ್ ಇದ್ದಾಗ ನೀವೇನಾದರೂ HCl ಅನ್ನು ನಾವು ಯೂಸ್ ಮಾಡಿದರೆ, OH ಗ್ರೂಪ್ ಅಂದರೆ ಆಲ್ಕೋಹಾಲಿಕ್ ಗ್ರೂಪ್, OH ಗ್ರೂಪ್ ಇದ್ದಾಗ ನಾವೇನಾದರೂ HCl ಅನ್ನು ಯೂಸ್ ಮಾಡಿದರೆ OH ಇಸ್ ರಿಪ್ಲೇಸ್ಡ್ ಬೈ Cl, OH ಇಸ್ ರಿಪ್ಲೇಸ್ಡ್ ಬೈ Cl. ಆಲ್ಕೋಹಾಲಿಕ್ ಗ್ರೂಪ್ ಯಾವಾಗಲೂ HCl ಜೊತೆ ರಿಯಾಕ್ಟ್ ಆದಾಗ OH ಗ್ರೂಪ್ ರಿಪ್ಲೇಸ್ಡ್ ಬೈ Cl ಆಗ್ತದೆ. ಅಂದರೆ ಇಲ್ಲಿ ಆಗ್ತಾ ಇಲ್ಲ ಅಂದರೆ ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಹಾಗಾದರೆ ಆನ್ಸರ್ ಯಾವುದು? ಆನ್ಸರ್ ಶುಡ್ ಬಿ ದಿಸ್. ನೋಡಿ, ಇದರಲ್ಲಿ ಬೇಸ್ ಇದೆ, ಬೇಸ್ ಇದ್ದಾಗ ಇದು OH ಗ್ರೂಪ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಹೆನ್ಸ್ ಬೆಸ್ಟ್ ರಿಯೇಜೆಂಟ್ ಫಾರ್ ದಿಸ್ ಕನ್ವರ್ಷನ್ ಈಸ್ B. ಉಲ್ಫ್-ಕಿಶ್ನರ್ ರಿಡಕ್ಷನ್ is the best conversion for this. Then 14th question ನೋಡಿ. In the following reaction ಏನು ಕೇಳಿದ್ದಾರೆ? ಸೊ CH3 ಇದೆ, ಟಾಲಿನ್ ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಟಾರ್ಡ್ಸ್ ರಿಯಾಕ್ಷನ್. ರಿಮೆಂಬರ್, ಇಟಾರ್ಡ್ಸ್ ರಿಯಾಕ್ಷನ್. ಯಾಕಂದರೆ ಕ್ರೋಮೈಲ್ ಕ್ಲೋರೈಡ್ ಇದೆ, ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಇಲ್ಲಿ ಬರೀತೀನಿ. CrO2 Cl2 ಕ್ರೋಮೈಲ್ ಕ್ಲೋರೈಡ್, ಇಟಾರ್ಡ್ಸ್ ರಿಯಾಕ್ಷನ್. ಇಟಾರ್ಡ್ಸ್ ರಿಯಾಕ್ಷನ್ ಫೈನಲ್ ಪ್ರಾಡಕ್ಟ್ ಏನು ಬರ್ತದೆ? ಸೊ ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ ಇಸ್ ದ ಆನ್ಸರ್. B is the correct answer for this. ರಿಮೆಂಬರ್, ಭಾಳ ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರೊಪನೋಯಿಕ್ ಆಸಿಡ್ ಅಂಡರ್ಗೋ HVZ ರಿಯಾಕ್ಷನ್ ಟು ಗಿವ್ ಕ್ಲೋರೋಪ್ರೊಪನೋಯಿಕ್ ಆಸಿಡ್. ಈ ಕ್ಲೋರೋಪ್ರೊಪನೋಯಿಕ್ ಆಸಿಡ್ ಆಬ್ಟೈನ್ಡ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ಕ್ಲೋರೋಪ್ರೊಪನೋಯಿಕ್ ಆಸಿಡ್ ಕಂಪೇರ್ ಮಾಡಿದರೆ ಇವೆಲ್ಲವನ್ನ ಆನ್ಸರ್ ಮಾಡ್ತಾ ಹೋಗಿ, ಅಂದರೆ ಓದ್ತಾ ಹೋಗಿ. ಆಸ್ ಸ್ಟ್ರಾಂಗರ್ ಆಸ್ ಪ್ರೊಪನೋಯಿಕ್ ಆಸಿಡ್ ಅಂತ ಇದೆ. ಪ್ರೊಪನೋಯಿಕ್ ಆಸಿಡ್ ಅಂತಂದರೆ CH3 CH2 COOH. ಹೌದಾ? ಸೊ ಕ್ಲೋರೋಪ್ರೊಪನೋಯಿಕ್ ಆಸಿಡ್ ಅಂತ ಅಂದರೆ CH3 CH2 ಇಲ್ಲಿ CHCl ಇದೆ, COH. ಬಿಕಾಸ್ ಆಫ್ ದ ಕ್ಲೋರಿನ್ ಗ್ರೂಪ್ ಡೆಫಿನೆಟ್ಲಿ ಅಸಿಡಿಕ್ ನೇಚರ್ ಸೇಮ್ ಇಲ್ಲ, ಇಟ್ ಈಸ್ ನಾಟ್ ದ ಆನ್ಸರ್. ಸ್ಟ್ರಾಂಗರ್ ಆಸಿಡ್ ನೋಡಿ, ಕ್ಲೋರೋಪ್ರೊಪನೋಯಿಕ್ ಆಸಿಡ್ ಇಸ್ ಸ್ಟ್ರಾಂಗರ್ ದೆನ್ ಪ್ರೊಪನೋಯಿಕ್ ಆಸಿಡ್. ಒಪ್ಕೊಳ್ಬೋದಾ? ಎಸ್, ಯಾಕಂತಂದ್ರೆ ಇದರಲ್ಲಿ Cl ಗ್ರೂಪ್ ಇದೆ. ಬಿಕಾಸ್ ಆಫ್ ದ ಮೈನಸ್ ಸೈ ಇಫೆಕ್ಟ್, ಸೊ ಕ್ಲೋರಿನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಇಟ್ ಇನ್ಕ್ರೀಸಸ್ ದ acidic nature. So the answer for this question will be B. Remember, answer for this question will be B. ನೆಕ್ಸ್ಟ್ ನೋಡಿ, 2019 ಕೇಳಿರುವಂಥ ಕ್ವಶನು. ರೈಟ್, ಸೊ ಇದರಲ್ಲಿ ನಿಮಗೆ ಕ್ವಶನ್ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ಇನ್ನೊಂದು ಸಾರಿ ಬರೀತೀನಿ ನೋಡಿ. P give rise to Q, the reaction is H2PD and BaSO4. Okay, so then Q give rise to R plus S, and here ಏನು ಕೊಟ್ಟಿದ್ದಾರೆ ಅಂದರೆ ಕಾನ್ಸಂಟ್ರೇಟೆಡ್ NaOH and dilute HCl ಅಂತ ಕೊಟ್ಟಿದ್ದಾರೆ. ರೈಟ್, ಸೊ ಕರೆಕ್ಟಾಗಿ ನೋಡಿ. ಯಾವಾಗ ಅಲ್ಡಿಹೈಡ್ ಕೀಟೋನ್ಸ್ ಮೇಲೆ ಕ್ವಶನ್ ಬಂದಿದೆ, ಹೇಗೆ ಹೇಳ್ಬೋದು ನೋಡಿ, ಗ್ರೂಪನ್ನು ನೋಡಿಬಿಟ್ಟು ಹೇಳ್ಬಿಡ್ಬೋದು ನಾವು. ಅಲ್ಡಿಹೈಡ್ ಕೀಟೋನ್ಸ್ ಮೇಲೆ ಕ್ವಶನ್ ಬಂದಿದೆ, S2PD BaSO4 ಯೂಸ್ ಮಾಡಿದ್ದಾರೆ ಅಂತಂದ್ರೆ ಇದು ರೊಸೆನ್ಮಂಟ್ಸ್ ರಿಡಕ್ಷನ್ನೇ ಆಗಿದೆ. ಅದಾದಮೇಲೆ ಕಾನ್ಸಂಟ್ರೇಟ್ NaOH ಡೈಲ್ಯೂಟ್ HCl ಯೂಸ್ ಮಾಡಿದ್ದಾರೆ ಅಂತಂದ್ರೆ ಇಟ್ ಶುಡ್ ಬಿ ಕೆನಿಜಾರೋಸ್ ರಿಯಾಕ್ಷನ್. ಗೊತ್ತಿರಲಿ, ಇದು ರೊಸೆನ್ಮಂಟ್ಸ್ ರಿಡಕ್ಷನ್, ರೊಸೆನ್ಮಂಟ್ಸ್ ರಿಡಕ್ಷನ್. ಆ್ಯಂಡ್ ಇದು ಏನಿದೆಯಲ್ಲ ಕೆನಿಜಾರೋಸ್ ರಿಯಾಕ್ಷನ್, ಕೆನಿಜಾರೋಸ್ ರಿಯಾಕ್ಷನ್. ಇದು ಸೆಲ್ಫ್ ಅಂಡರ್ಸ್ಟುಡ್. ಇದನ್ನು ಫಸ್ಟ್ ಐಡೆಂಟಿಫೈ ಮಾಡೋದನ್ನು ಕಲೀರಿ. ಅದಾದಮೇಲೆ R&S ಫಾರ್ ಬೆನ್ಸಾಯಿಲ್ ಬೆಂಜೋಯೇಟ್ ಅಂತ ಇದೆ ಇದರಲ್ಲಿ. ಓಕೆ, R&S ಫಾರ್ ಬೆನ್ಸಾಯಿಲ್ ಬೆಂಜೋಯೇಟ್. ಬೆಂಜಾಯಿಲ್ ಬೆಂಜೋಯೇಟ್ ಸ್ಟ್ರಕ್ಚರ್ ಏನಾಗಾದ್ರೆ ನೋಡಿ, ಬೆಂಜಾಯಿಲ್ ಬೆಂಜೋಯೇಟ್ ನೋಡಿ, ಬೆಂಜಾಯಿಲ್ ಬೆಂಜೋಯೇಟ್ ಅಂದರೆ ಬೆನ್ಸಾಯಿಲ್ ಗ್ರೂಪ್ ಅಂತಂದರೆ CH2, ಇದು ಬೆಂಜೋಯೇಟ್ ಗ್ರೂಪ್ ಅಂತಂದರೆ ರಿಮೆಂಬರ್ OC∬O C6H5. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಬೆನ್ಸಾಯಿಲ್ ಬೆಂಜೋಯೇಟ್ ಅಂತ. ಸೊ ಇವೆರಡೂ ರಿಯಾಕ್ಟ್ ಆಗಿ, ಅಂದರೆ ಇಲ್ಲಿ R&S ಏನು ಬರ್ತದೆ ಅವೆರಡೂ ರಿಯಾಕ್ಟ್ ಆಗಿಬಿಟ್ಟು ಇದು ಬರುವಂಥದ್ದು. ಹಾಗಾದರೆ R&S ಯಾವುದು ಅಂತ ನೋಡಿದರೆ ಇದನ್ನು ಕಟ್ ಮಾಡಿಬಿಟ್ಟು, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಲ್ಲಿ ಕಟ್ ಮಾಡೋದು ಬೇಡ, ಇಲ್ಲಿ ಕಟ್ ಮಾಡಿ. ರೈಟ್, ಸೊ ಇದರಲ್ಲಿ NA ಹಾಕಿ, ಇದಕ್ಕೆ OH ಹಾಕಿ, ಸೊ ದಟ್ CH2H ONA. ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆ್ಯಂಡ್ ಬೆನ್ಸಾಯಿಲ್ ಆಲ್ಕೋಹಾಲ್. ಅಂದರೆ
ಕೆನಿಸಾರೋಸ್ ರಿಯಾಕ್ಷನ್ ಆದಮೇಲೆ ಆರ್ ಆ್ಯಂಡ್ ಎಸ್ ಇದು ಬರ್ತಾ ಇದೆ ಅಂತಂದರೆ ಕ್ಯೂ ಶುಡ್ ಬಿ ಬೆನ್ಸಾಲ್ಡಿಹೈಡ್ ಅಂತ ಅರ್ಥ ಹೌದಾ. ಕ್ಯೂ ಶುಡ್ ಬಿ ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ನ ರೊಸೈನ್ಮೆಂಟ್ಸ್ ರಿಡಕ್ಷನ್ ಯೂಸ್ ಮಾಡಿ ಯಾವುದರಿಂದ ಕನ್ವರ್ಟ್ ಮಾಡ್ಬೋದು? ಡೆಫಿನೆಟ್ಲಿ ಇದು ಆಸಿಡ್ ಹ್ಯಾಲೈಡ್ COCl. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ, C6H5COCl. ದೆನ್ ಕಾರ್ಬೊನಿಲ್ ಕಂಪೌಂಡ್ ದಟ್ ಡಸ್ ನಾಟ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್. ಬಹಳ ಸಿಂಪಲ್ ಇದೆ. ಸೊ ದಟ್ ಡಸ್ ನಾಟ್ ಅಂಡರ್ಗೋ ಅಂತ ಅಂದರೆ ಎಬ್ಸೆನ್ಸ್ ಆಫ್ ಅಲ್ಫಾ ಹೈಡ್ರೋಜನ್ ಅಂತ ಅರ್ಥ. ಅಲ್ಫಾ ಹೈಡ್ರೋಜನ್ ಅಂತ ಅರ್ಥ. ನೋಡಿ, ಟ್ರೈಕ್ಲೋರೋ ಅಸಿಟಾಲ್ಡಿಹೈಡ್ ಸ್ಟ್ರಕ್ಚರ್ ಬರೀರಿ. ಟ್ರೈಕ್ಲೋರೋ ಅಸಿಟಾಲ್ಡಿಹೈಡ್ ಅಂತಂದರೆ ಹೀಗೆ. ಇದರಲ್ಲಿ ನೋಡಿ ಅಲ್ಫಾ ಹೈಡ್ರೋಜನ್ ಇಲ್ಲ ಅಂದರೆ ಆನ್ಸರ್ ಶುಡ್ ಬಿ ಎ ಅಂತ ಆಯ್ತು ಹೌದಾ. ಆನ್ಸರ್ ಶುಡ್ ಬಿ ಅಲ್ಫಾ ಹೈಡ್ರೋಜನೇ ಇಲ್ಲ ಇದರಲ್ಲಿ. ಉಳಿದಿದ್ರಲ್ಲಿ ಇದೆ ನೋಡಿ. ಇನ್ನು 19th ಒನ್ ನೋಡಿ. ಸೊ ಇದರಲ್ಲಿ ಬೆನ್ಸಾಲ್ಡಿಹೈಡ್ ಇದೆ. ಸೊ ರಿಯಾಕ್ಟ್ ವಿತ್ CH3CHO, ಡೈಲ್ಯೂಟ್ NaOH. ನೋಡಿ, ಡೈಲ್ಯೂಟ್ NaOH ಬಂದ ತಕ್ಷಣ ನೆನಪಿರಬೇಕು ಅಲ್ಡಾಲ್ ಕಂಡೆನ್ಸೇಷನ್. ಹಾಗಾದರೆ ಇವೆರಡು ಅಲ್ಡಾಲ್ ಕಂಡೆನ್ಸೇಷನ್ ಆದರೆ ಏನಾಗ್ತದೆ ನೋಡಿ, C6H5C ಡಬಲ್ ಬಾಂಡ್ OH ಇದೆ ಹೌದಾ. ಸೊ ಇದಕ್ಕೆ ಅಲ್ಫಾ ಹೈಡ್ರೋಜನ್ ಇಲ್ಲ. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಏನಿದೆ ಅದನ್ನು ಹೀಗೆ ಬರಿತೀನಿ ನೋಡಿ, ನಾನು CH3CH2H ಬರಿತೀನಿ. ಸೊ C ಡಬಲ್ ಬಾಂಡ್ OH ಅಂತ ಬರಿತೀನಿ. ಇದರಲ್ಲಿ ಅಲ್ಫಾ ಹೈಡ್ರೋಜನ್ ಇದೆ ಹೌದಾ. ಇದರಲ್ಲಿ ಅಲ್ಫಾ ಹೈಡ್ರೋಜನ್ ಇದೆ. ದಿಸ್ ಅಲ್ಫಾ ಹೈಡ್ರೋಜನ್ ವಾಟ್ ಎವರ್ ಇಟ್ ಈಸ್ ದೇರ್, ದಿಸ್ ಅಟ್ಯಾಕ್ಸ್ ಆನ್ ದಿಸ್ ಕಾರ್ಬನ್, ದಿಸ್ ಆಕ್ಸಿಜನ್ ಬಿಕಮ್ O ಮೈನಸ್, ದಿಸ್ ಕಾರ್ಬನ್ ಜಾಯಿನ್ ಟು ದಿಸ್ ಕಾರ್ಬನ್. ಸೊ ಕರೆಕ್ಟಾಗಿ ನೋಡಿ, ಪ್ರಾಡಕ್ಟ್ ಏನಾಗ್ತದೆ? ಸೊ ಬೆನ್ಸಿನ್ ರಿಂಗ್ ಅನ್ನು ಡ್ರಾ ಮಾಡಿ, ರೈಟ್. ದೆನ್ ಐ ವಿಲ್ ರೈಟ್ CH ಆಲ್ರೆಡಿ ಇಲ್ಲಿದೆ ಹೌದಾ. ಸೊ COH ಬರೀತೀನಿ ಇಲ್ಲಿ, OH. ದೆನ್ ಹಿಯರ್ CH2CHO. Now what happens is this OH and this H ಸೇರಿಬಿಟ್ಟು ವಾಟರ್ ಆಗಿ ಹೊರಗೆ ಹೋಗ್ತದೆ. ಯಾಕಂದರೆ ಇದರಲ್ಲಿ ನೋಡಿ, ಇದರಲ್ಲಿ ಹೀಟಿಂಗ್ ಇದೆ ಹೌದಾ. ಅಂದರೆ ಪ್ರಾಡಕ್ಟ್ ಏನು ಬರ್ತದೆ ಇಲ್ಲಿ? C6H5, ಸೊ CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CHO. ದಿಸ್ ಇಸ್ ದ ಪ್ರಾಡಕ್ಟ್ ಫಾರ್ಮ್. ಸೊ ಅಲ್ಡಾಲ್ ಪ್ರಾಡಕ್ಟ್. ಸೊ ಅಂದರೆ ಆನ್ಸರ್ ಯಾವ್ದು? ಹಾಗಾದರೆ ಇದರಲ್ಲಿ ಆನ್ಸರ್ ಯಾವ್ದು ಅಂತ ನೋಡಿ, CH ಡಬಲ್ ಬಾಂಡ್ CHCHO. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ರಿಮೆಂಬರ್ ದಟ್. 2020 ಕೇಳಿರುವಂಥ ಕ್ವಶನ್. ದೆನ್ 20th ಕ್ವಶನ್ 2021 ಕೇಳಿರುವಂಥ ಕ್ವಶನ್. ಆರ್ಗ್ಯಾನಿಕ್ ಕಂಪೌಂಡ್ X ಆನ್ ಟ್ರೀಟ್ಮೆಂಟ್ ವಿತ್ PCC, ರೈಟ್, ವಿಚ್ ಇನ್ ಡೈಕ್ಲೋರೋಮೀಥೇನ್ ಗಿವ್ಸ್ ದ ಕಂಪೌಂಡ್ Y. ಸೊ ಕಂಪೌಂಡ್ Y ರಿಯಾಕ್ಟ್ಸ್ ವಿತ್ I2 and alkali to form yellow precipitate triiodomethane. ಅಂದರೆ ವಿಚ್ ಅಂಡರ್ಗೋ, ದ ಮೀನಿಂಗ್ ಇಸ್ ದಟ್ ವಿಚ್ ಅಂಡರ್ಗೋ ಅಯೋಡೋಫಾರ್ಮ್ ರಿಯಾಕ್ಷನ್. ಅಂದರೆ ಇದು ಕೂಡ ಬೇಸ್ಡ್ ಆನ್ ಅಯೋಡೋಫಾರ್ಮ್ ರಿಯಾಕ್ಷನ್. ಅಂದರೆ ವಿಚ್ ಅಂಡರ್ಗೋ ಅಯೋಡೋಫಾರ್ಮ್ ರಿಯಾಕ್ಷನ್ ವಿಚ್ ಇಸ್ X ಅಂತ ಕೇಳಿದ್ದಾರೆ. ಸೊ ಅಂಡರ್ಗೋ ಅಯೋಡೋಫಾರ್ಮ್ ರಿಯಾಕ್ಷನ್ ಅಂದರೆ Y ವಿಲ್ ಅಂಡರ್ಗೋ ಅಯೋಡೋಫಾರ್ಮ್ ರಿಯಾಕ್ಷನ್. ಅಂದರೆ Y ಶುಡ್ ಹ್ಯಾವ್ ದ ಕಂಪೌಂಡ್ ಗ್ರೂಪ್ ಐದರ್ CH3C ಡಬಲ್ ಬಾಂಡ್ O ಆರ್ CH3CHOH ಅನ್ನೋದು ಗೊತ್ತಿರಿ. ಯಾಕಂದರೆ ಇಲ್ಲಿ Y ರಿಯಾಕ್ಟ್ಸ್ ವಿತ್ ದಿಸ್ ಟು ಫಾರ್ಮ್ ಅಯೋಡೋಫಾರ್ಮ್ ಅಂದರೆ Y ವಿಲ್ ಅಂಡರ್ಗೋ ಅಯೋಡೋಫಾರ್ಮ್ ರಿಯಾಕ್ಷನ್ ಐದರ್ ದಿಸ್ ಗ್ರೂಪ್ ಆರ್ ದಿಸ್ ಗ್ರೂಪ್. ನಾವು PCC ಅನ್ನು ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆಟೋಮೆಟಿಕಲಿ ದಿಸ್ ಶುಡ್ ಬಿ ದ ಆನ್ಸರ್ ಹೌದಾ. ಯಾಕಂದರೆ ಇದು PCC ಜೊತೆ ರಿಯಾಕ್ಟ್ ಆದ ಮೇಲೇ ನಿಮಗೆ ಸಿಗೋದು ಇದು. ಬಿಕಾಸ್ PCC ಕ್ಯಾನ್ ರಿಯಾಕ್ಟ್ ವಿತ್ ಆಲ್ವೇಸ್ alcohol, not aldehyde ಹೌದಾ. ಸೊ ಅದಕ್ಕೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ದಿಸ್, alcohol ಶುಡ್ ಬಿ ದ ಆನ್ಸರ್. 20C ಇಸ್ ದ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನೊಂದು ಕ್ವಶನ್ ಇದೆ ಇಲ್ಲಿ. ಸೊ ದಿಸ್ ಈಸ್ ಕ್ಯೂಮೀನ್ ಅಂತ ಹೇಳ್ತೀವಿ ನಾವು ಹೌದಾ. ಸೊ ದಿಸ್ ಈಸ್ ಕ್ಯೂಮೀನ್, ಬೆನ್ಝೀನ್, ಐಸೋಪ್ರೋಪೈಲ್ ಬೆನ್ಝೀನ್. ಕ್ಯೂಮೀನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕ್ಯೂಮೀನ್ ಹೈಡ್ರೋಪೆರಾಕ್ಸೈಡ್ ವಿಚ್ ಆನ್ ಹೈಡ್ರಾಲಿಸಿಸ್ ಫಾರ್ಮ್ A and B. ರಿಮೆಂಬರ್ A ಶುಡ್ ಬಿ ಫಿನಾಲ್, ಲಾಸ್ಟ್ ಹೇಳಿದ್ವಿ ನೋಡಿ ಫಿನಾಲ್. ದೆನ್ B ಶುಡ್ ಬಿ CH3COCH3 acetone. ಈಗೇನಿದೆ, ಕಂಪೌಂಡ್ A gives white precipitate with bromine water. Definitely it is correct. This will form 2,4,6 tribromo phenol ಹೌದಾ. ಸೊ ದಿಸ್ ಈಸ್ ವೈಟ್ ಪ್ರೆಸಿಪಿಟೇಟ್, ಅಂದರೆ A is phenol ಅಂತ ಆಯಿತು. ದೆನ್ ಏನು ಹೇಳಿದ್ದಾರೆ, ಪ್ರಾಡಕ್ಟ್ B ರಿಯಾಕ್ಟ್ಸ್ ವಿತ್ ಬೇರಿಯಂ ಹೈಡ್ರಾಕ್ಸೈಡ್. ರಿಮೆಂಬರ್ ಬೇರಿಯಂ ಹೈಡ್ರಾಕ್ಸೈಡ್ ಇಸ್ ಆಲ್ಸೋ ಅಲ್ಡಾಲ್ ಕಂಡೆನ್ಸೇಷನ್ ರಿಯೇಜೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಓನ್ಲಿ ಡೈಲ್ಯೂಟ್ NaOH ಅಷ್ಟೇ ಅಲ್ಲ, ಬೇರಿಯಂ ಹೈಡ್ರಾಕ್ಸೈಡ್ ಇಸ್ ಆಲ್ಸೋ ಅಲ್ಡಾಲ್ ಕಂಡೆನ್ಸೇಷನ್ ರಿಯೇಜೆಂಟ್. ಅಂದರೆ B ವಿಲ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್ ಟು ಫಾರ್ಮ್ C.
C compound will undergo heated, andre C is heated strongly to form product B. Andre C will be, remember, aldol and D will be aldol condensation product. Aldol condensation product ಅಂತಂದ್ರೆ ಯಾವುದು ಬರ್ತದ ಅಂತ ನೋಡಬೇಕು. ಈಗ aldol condensation ಹಾಗಾದ್ರೆ ಯಾವುದು ಅಂಡರ್ಗೋ ಆಗ್ತದ? ದಟ್ ಈಸ್ acetone. ಈಗ ನೋಡಿ CH3 C double bond O CH3, this will undergo aldol condensation with the same another molecule. I will write it like this. So CH3 H CH C double bond O CH3 ಹೌದಾ? ಸೊ ಇದರಲ್ಲಿ ಇದು ಅಲ್ಫಾ ಹೈಡ್ರೋಜನ್, ಈ ಅಲ್ಫಾ ಹೈಡ್ರೋಜನ್ ಇದಕ್ಕೆ ಅಟ್ಯಾಕ್ ಆಗ್ತದೆ, ಇದು O ಮೈನಸ್ ಆಗ್ತದೆ. ಸೊ ದಟ್ ದಿಸ್ ಕಾರ್ಬನ್ ವಿಲ್ ಅಟ್ಯಾಕ್ ಟು ದಿಸ್ ಕಾರ್ಬನ್. ಹಾಗಾದರೆ ಪ್ರಾಡಕ್ಟ್ ಏನು ಬರ್ತದೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. CH3 COH, ಇದಕ್ಕೆ ರಿಮೆಂಬರ್ ಇದಕ್ಕೊಂದು CH3 ಅಂತೂ ಇದ್ದೇ ಇದೆ ಹೌದಾ? ಇದಕ್ಕೆ CH ಇಲ್ಲಿ CH2 ಆಗಬೇಕು. CH2 C double bond O, ರೈಟ್? C double bond O CH3, ದಿಸ್ ಇಸ್ ದ ಪ್ರಾಡಕ್ಟ್. ಇದಾದ ಮೇಲೆ ಇದು ಆ್ಯಕ್ಚುಲಿ C, ಇದನ್ನು ಹೀಟ್ ಮಾಡಿದರೆ ಮೈನಸ್ ವಾಟರ್ ಎಲ್ಲಿಂದ ಹೋಗಬೇಕಾಗಾದ್ರೆ ವಾಟರ್ ಶುಡ್ ಗೋ ಫ್ರಾಮ್ ಹಿಯರ್ ಹೌದಾ? ಈ OH ಮತ್ತು ಈ H ಸೇರಿಬಿಟ್ಟು ವಾಟರ್ ಹೋಗ್ತದೆ. ಸೊ ದಟ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಲೈಕ್ ದಿಸ್. CH3 CH3 ಹಾಗೆ ಬರೀತೀನಿ. ಡಬಲ್ ಬಾಂಡ್ ನೋಡಿ, ಈ H ಹೋಗ್ಬಿಟ್ಟು ಡಬಲ್ ಬಾಂಡ್ ಆಗ್ತದೆ. ಸೊ ಡಬಲ್ ಬಾಂಡ್ C ಡಬಲ್ ಬಾಂಡ್ O CH3, ರೈಟ್? ಸೊ ಇಲ್ಲೊಂದು H ಉಳಿತದೆ. ದಿಸ್ ಇಸ್ ದ ಪ್ರಾಡಕ್ಟ್. ಹಾಗಾದ್ರೆ ಇದರ IUPAC ನೇಮ್ ಏನು ನೋಡಿ? 1 2 3 4 ಮಿಥೈಲ್ ಪೆಂಟ್ 3 ene ನೋಡಿ, 3 ene 2 one. So the answer for this question is A. Remember that. Then 22nd question ನೋಡಿ. In set of reaction identify D. Identify D ಅಂತಂದ್ರೆ ಇದು acidic acid. SOCl ಜೊತೆ ರಿಯಾಕ್ಟ್ ಆದಾಗ A will be definitely CH3COCl. ದೆನ್ ಇದು ಬೆಂಜೀನ್ ಜೊತೆ ರಿಯಾಕ್ಟ್ ಆಗ್ತದೆ. ಇನ್ ಪ್ರೆಸೆನ್ಸ್ ಆಫ್ anhydrous ClCl3 means Friedel-Crafts alkylation reaction. You are going to get the product acetophenone. ನೆನಪು ಮಾಡ್ಕೊಳ್ಳಿ, acetophenone. I will write it like this, C double bond O CH3. Remember. Then HCN addition ಆಗ್ತದೆ, HCN addition ಆಗ್ತದೆ ಅಂತಂದ್ರೆ so this will become the product like this. HCN addition ನೋಡಿ, COH and CN and CH3 ಹಾಗೆ ಉಳಿತದೆ. ಅದಾದಮೇಲೆ ಹೈಡ್ರಾಲಿಸಿಸ್ ಆಗ್ತದೆ. ಹೈಡ್ರಾಲಿಸಿಸ್ ಆದಾಗ ಸಯನೈಡ್ ಇರೋದು COH ಕನ್ವರ್ಟ್ ಆಗ್ತದೆ. ಹೆನ್ಸ್ ರಿಮೆಂಬರ್ ದ ಪ್ರಾಡಕ್ಟ್ ಫಾರ್ಮ್ಡ್ ಲಾಸ್ಟ್ ಫೈನಲ್ D. ಪ್ರಾಡಕ್ಟ್ ಫಾರ್ಮ್ಡ್ ವಿಲ್ ಬಿ C. ಇದು OH ಹಾಗೆ ಇರ್ತದೆ, ಇದು COOH ಆಗ್ತದೆ and this will be CH3 as it is. Hence the product for this is C. ಯಾವ್ದು ಸೇಮ್ ಇದೆ? ಆನ್ಸರ್ ಇಸ್ D. ಸೊ ಭಾಳ ಇಂಪಾರ್ಟೆಂಟು. SOCl ಜೊತೆ ರಿಯಾಕ್ಟ್ ಆಗಿ ಸೊ CH2COCl ಆಸಿಡ್ ಕ್ಲೋರೈಡ್, ಅದಾದಮೇಲೆ ಎಸ್ಟೈಲ್ ಕ್ಲೋರೈಡ್ ರಿಯಾಕ್ಟ್ ವಿತ್ ಬೆಂಜೀನ್ ಇನ್ ಪ್ರೆಸೆನ್ಸ್ ಆಫ್ anhydrous ClCl3. So acetophenone which reacts with HCN to form cyanohydrin. So this will undergo hydrolysis to form COH. So product is D. Then 23rd reaction, 23rd question. Reagent which can do the conversion of CSCOH to CSCH2H. CSCOH ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಆಲ್ಕೋಹಾಲ್ ಅನ್ನು ಮಾಡಬೇಕು ಅಂದ್ರೆ ನಮಗೆ ಸ್ಟ್ರಾಂಗ್ reducing agent ಬೇಕು. Strong reducing agent ಯಾವುದು ಇದರಲ್ಲಿ? So lithium aluminum hydride. So because of that reason the answer for this question is A. Remember that. Then ABC respectively ಅಂತ ಕೇಳಿದ್ದಾರೆ. ಸೊ ಇದು HgSO4 ನಿಮ್ಗೆ ಕಾಣ್ತಾ ಇಲ್ಲ ಅಂದರೆ ಬರಿತೀನಿ ಮತ್ತೊಂದು ಸಲ, H2SO4 ಆ್ಯಂಡ್ H2O. ಇದು PCC, ಇದು SnCl2 ಬಾರ್ HCl ಅಂದರೆ ಸ್ಟೀಫನ್ಸ್ ರಿಡಕ್ಷನ್ ನೋಡಿ, ಸ್ಟೀಫನ್ಸ್ ರಿಡಕ್ಷನ್ ಇದು. ಸೊ ಸ್ಟೀಫನ್ ರಿಡಕ್ಷನಲ್ಲಿ ನಮಗೆ ಇದು ಸಯನೈಡೇ ಆಗಿರಬೇಕು ಹೌದಾ? ಸಯನೈಡ್ ಅಥವಾ ನೈಟ್ರೈಲ್ ಆಗಿರಬೇಕು. ಸಿ ಶುಡ್ ಬಿ ಸಯನೈಡ್. ಸಿ ಶುಡ್ ಬಿ ಸಯನೈಡ್ ಅಂತಂದರೆ ಆನ್ಸರ್ ಶುಡ್ ಬಿ ಈಥೇನ್ ನೈಟ್ರೈಲ್. ನೋಡಿ ಒಂದೇ ಆಪ್ಷನು, ಯಾಕಂದರೆ ಇದು ನಮಗೆ ಇಂಪಾರ್ಟೆಂಟು. ಸ್ಟೀಫನ್ಸ್ ರಿಡಕ್ಷನ್ ಈಸಿಲಿ ನಿಮಗೆ ರಿಯಾಕ್ಟೆಂಟ್ ಗೊತ್ತಾಗ್ಬಿಡಬೇಕು, ಅದಕ್ಕೆ ಆನ್ಸರ್ ಇಸ್ ಸಿ. ಈಗ ಇನ್ನೊಂದ್ಸಲ ನೋಡಿ, ಎ ಶುಡ್ ಬಿ ಈಥೈನ್ ಅಂತ ಆಯಿತು. ಎ ಶುಡ್ ಬಿ ಈಥೈನ್ ಯಾಕಂತಂದರೆ ವೆನ್ ಈಥೈನ್ ರಿಯಾಕ್ಟ್ ವಿತ್ ರಿಮೆಂಬರ್ ಎಡಿಷನ್ ಆಫ್ ವಾಟರ್, ಇದು ಗೊತ್ತಿರಲಿ, ಎಡಿಷನ್ ಆಫ್ ವಾಟರ್ in presence of Hg2+ and H+, you are going to get the product like this, CH2 double bond CHOH. This will undergo tautomerism. ನೆನಪಿದೆಯಾ ಹೈಡ್ರೋಕಾರ್ಬನ್ ಚಾಪ್ಟರ್ ಅಲ್ಲಿ tautomerism. You are going to get CH3 C double bond O H ಬರ್ತದೆ. ಸೊ ಅಂದರೆ ಎಸ್ಟಾಲ್ಡಿಹೈಡ್ ಬಂತು ಅಂದರೆ ಎ ಶುಡ್ ಬಿ ಈಥೈನ್. ಎರಡನೇದು ಇಥನಾಲ್, ನಮ್ಗೆ ಗೊತ್ತೇ ಇದೆ, ಇಥನಾಲ್ ವೆನ್ ಇಟ್ ಅಂಡರ್ಗೋ PCC ಆಕ್ಸಿಡೇಷನ್ ಎಸ್ಟಾಲ್ಡಿಹೈಡ್ ಬರ್ತದೆ.
ಅಂದರೆ ಆನ್ಸರ್ ಫಾರ್ ದಿಸ್ ಇಸ್ ಸಿ. ಬಟ್ ಈಸಿಲಿ ಸ್ಟೀಫನ್ಸ್ ರಿಡಕ್ಷನ್ ಮೇಲೆ ನೈಟ್ರೈಲ್ ಶುಡ್ ಬಿ ದೇರ್ ಇನ್ ದ ಆಪ್ಷನ್ ಅಂತಂದರೆ ಆನ್ಸರ್ ಶುಡ್ ಬಿ ಸಿ ಅನ್ನೋದನ್ನು ಈಸಿಲಿ ಸೆಲೆಕ್ಟ್ ಮಾಡಬಹುದು. ಸೊ ರಿಮೆಂಬರ್ ದಟ್. ನೆಕ್ಸ್ಟ್ ಕ್ವಶನ್ ನಂಬರ್ 25 KCET 2021 ಕೇಳಿರುವಂಥ ಕ್ವಶನ್, ವಿಚ್ ಈಸ್ ದ ಮೋಸ್ಟ್ ಸುಟೇಬಲ್ ರಿಯೇಜೆಂಟ್ ಫಾರ್ ದ ಕನ್ವರ್ಷನ್ ಆಫ್ ಅಂತ ಕೇಳಿದ್ದಾರೆ. ಸಿ ಇಲ್ಲಿ ಕನ್ವರ್ಷನ್ ಏನಾಗಿದೆ, ಡಬಲ್ ಬಾಂಡ್ ಟಚ್ ಆಗಿಲ್ಲ, ಡಬಲ್ ಬಾಂಡ್ ಡಿಸ್ಟರ್ಬ್ ಆಗಿಲ್ಲ, COCH3 ಇದೆ, COCH3 ಇರೋದು COOH ಆಗಿದೆ. COCH3 ಇಸ್ ಅ ಕೀಟೋನ್, ಹೆನ್ಸ್ ಟಾಲನ್ಸ್ ರಿಯೇಜೆಂಟ್ ಸಾಧ್ಯ ಇಲ್ಲ. ಬೆಂಜಾಯಿಲ್ ಪೆರಾಕ್ಸೈಡ್ ಈಸ್ ನಾಟ್ ಅ ಸಚ್ ಅ ಆಕ್ಸಿಡೈಸಿಂಗ್ ಏಜೆಂಟ್, ಸೊ ಇಟ್ ಈಸ್ ನಾಟ್ ಪಾಸಿಬಲ್. Then tin and NaOH will never do this type of conversion, not possible. The answer for this question is iodoform reaction. ಯಾಕಂತಂದ್ರೆ ಇದರಲ್ಲಿ CH3CO ಗ್ರೂಪ್ ಇರೋದಕ್ಕೆ ಪ್ರಾಡಕ್ಟ್ ನಿಮಗೆ CHI3 ಬರ್ತದೆ, iodoform ಬರ್ತದೆ. Hence answer for this question is C. Next question ನೋಡಿ, the general name of the compound formed by reaction between aldehyde and alcohol. Aldehyde and alcohol, option A actually ಇದು glycol ಇಲ್ಲಿದೆ, option A glycol, acetate, ester, acetal. So ಇದು direct question, that is called as acetal. Remember, the compound is called as acetal. Then 27th question, the reaction by which benzaldehyde cannot be prepared. Benzaldehyde ನೋಡಿ, toluene ಇದು Itard's reaction ನೆನಪಿದೆಯಾ? Itard's reaction, benzaldehyde is possible here, C6H5CHO, right? So benzoyl chloride, yes. Rosenmann's reduction ನೆನಪಿದೆಯಾ? So ಇದು ಕೂಡ ಆಗ್ತದೆ. Then ಇದಂತೂ ಗಟರ್ಮನ್-ಕೋಚ್ ರಿಯಾಕ್ಷನ್ ನೆನಪಿದೆಯಾ? So ಇದು ಕೂಡ ಆಗ್ತದೆ, but this is the answer because this is not possible. The answer for this question is 4. 27th question. Next, test of differentiation between pentan 2-one, pentan 3-one. ನೋಡಿ, pentan 2-one ಅಂತ ಅಂದರೆ ಹೀಗೆ, ಡಬಲ್ ಬಾಂಡ್ ಓ ಹಿಯರ್. pentan 3-one ಅಂತ ಅಂದರೆ ಹೀಗೆ, ಡಬಲ್ ಬಾಂಡ್ ಇನ್ ಥರ್ಡ್ ಪೊಸಿಷನ್. ಈಗ ನೋಡಿ, ಫೆಲಿಂಗ್ಸ್ ಟೆಸ್ಟ್ ಎರಡು ಕೀಟೋನ್ ಇದೆ, ಆಗೋದೇ ಇಲ್ಲ, ರೈಟ್? ಬೆನೆಡಿಕ್ಸ್ ಟೆಸ್ಟ್ ಇರ್ಬೋದು, ಬೇಯರ್ಸ್ ಟೆಸ್ಟ್ ಇರ್ಬೋದು, ಇಟ್ಸ್ ನಾಟ್ ಪಾಸಿಬಲ್. ಆನ್ಸರ್ ಇಸ್ ಅಯೋಡೋಫಾರ್ಮ್ ಟೆಸ್ಟ್. ಯಾಕೆ ಅಂತಂದ್ರೆ ಅಯೋಡೋಫಾರ್ಮ್ ಅಲ್ಲಿ ದಿಸ್ ಗ್ರೂಪ್ ಇದೆ, ದಿಸ್ ಗ್ರೂಪ್ ಕ್ಯಾನ್ ಶೋ ಅಯೋಡೋಫಾರ್ಮ್ ಟೆಸ್ಟ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಅಯೋಡೋಫಾರ್ಮ್ ಟೆಸ್ಟ್. ದೆನ್ ಲಾಸ್ಟ್ ಕ್ವಶನ್ ಆಫ್ ದಿಸ್ aldehyde ketones, ರೈಟ್? KCET 2022 ಕೇಳಿರುವಂಥದ್ದು ನೋಡಿ, ಇಥನೋಯಿಕ್ ಆಸಿಡ್ ವಿಲ್ ಅಂಡರ್ಗೋ ಹೆಲೋಲಾಸ್ ಅಂದ್ರೆ HVZ ರಿಯಾಕ್ಷನ್, ಮಿಥನೋಯಿಕ್ ಆಸಿಡ್ ಅಂದ್ರೆ HCOOH ಕೆನಾಟ್. ಯಾಕೆ ಅಂತ ಕೇಳಿದ್ದಾರೆ. ಸಿ HVZ ರಿಯಾಕ್ಷನ್ ಒಂದು ಕಂಡೀಷನ್ ಏನಿದೆ, ಅಲ್ಫಾ ಹೈಡ್ರೋಜನ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಪ್ರೆಸೆನ್ಸ್ ಆಫ್ ಅಲ್ಫಾ ಹೈಡ್ರೋಜನ್ ಇನ್ ದ ಇಥನೋಯಿಕ್ ಆಸಿಡ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಇಥನೋಯಿಕ್ ಆಸಿಡ್ ಅಲ್ಲಿ ದಿಸ್ ಅಲ್ಫಾ ಹೈಡ್ರೋಜನ್ ಇರೋದಕ್ಕೆ HVZ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇದಿಷ್ಟು aldehyde ketones and carboxylic acid ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.